ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರೇ. ಸೊ ವಾಕ್ಯದಲ್ಲಿ ನಾವು ಮುಂದೆ ಹೋಗೋಣ. ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಕರ್ತನ ಕಡೆ ದೇವರು ನಮ್ಮ ಹತ್ರ ಮಾತನಾಡುವಂತೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ ಪ್ರಿಯರೇ. ಥ್ಯಾಂಕ್ ಯು ಫಾದರ್. ತಂದೆಯಾದ ದೇವರೇ, ನಿನಗೆ ಸ್ತುತಿ ಸ್ತೋತ್ರ ವಂದನೆ ಸಲ್ಲಿಸ್ತೇವೆ. ನಿನ್ನ ವಾಕ್ಯ, ನಿನ್ನ ಕಾರ್ಯ, ನಿನ್ನ ಚಿತ್ತ, ನಿನ್ನ ಉದ್ದೇಶಗಳು ನಮ್ಮ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ. ನಿನ್ನ ವಾಕ್ಯಕ್ಕೆ ದಾಸರು ನಾವು, ನಿನ್ನ ಉದ್ದೇಶಕ್ಕೆ ದಾಸರಾಗಿರ್ಲಿಕ್ಕೆ ಇಷ್ಟಪಡುವವರಾಗಿದ್ದೇವೆ ಸ್ವಾಮಿ. ಪರಲೋಕದಲ್ಲಿ ನೆರವೇರುವ ಪ್ರಕಾರ ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ನಾಡಿನಲ್ಲಿ ಜರುಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿರೋ ಪ್ರಕಾರ ನಮ್ಮಲ್ಲಿ ನೆರವೇರಲಿ. ನಮ್ಮೊಂದಿಗೆ ಮಾತನಾಡಪ್ಪ, ಕೇಳಿಸಿಕೊಳ್ತೇವೆ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವಪ್ಪ. ಆಮೇನ್, ಆಮೇನ್, ಆಮೇನ್. ರಕ್ಷಣೆ ಹೊಂದಿದವರೆಲ್ಲರೂ ಒಂದ್ಸರಿ ಕೈ ಮೇಲಕ್ಕೆತ್ತರಿ ಪ್ರಿಯರ. ಯಾರ್ಯಾರು ಹೇಳ್ತೀರಿ ನಾನು ನನ್ನ ಪಾಪ ಅಲ್ಲ, ಕೇಳಿಸ್ಕೊಡ್ರಿ, ಯಾರ್ಯಾರು ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಾನು ರಕ್ಷಣೆ ಹೊಂದಿದ್ದೇನೆ ಅನ್ನುವವರು ನಾಚಿಕೆ ಇಲ್ಲದೆ ಕೈಯನ್ನು ಮೇಲಕ್ಕೆತ್ತಿರಿ. ಹಲ್ಲೆಲೂಯ, ದೇವ್ರ ಸ್ತೋತ್ರ. ಅದಕ್ಕೆ ನೀವು ಇಲ್ಲಿದ್ದೀರಿ. ನೀವು ರಕ್ಷಣೆ ಹೊಂದದೇ ಇದ್ರೆ ಯಾವುದೋ ಸಿನಿಮಾ ಥಿಯೇಟರ್ನಾಗ ಇರ್ಬೋದಿತ್ತು, ಇಲ್ಲದೆ ಇದ್ರೆ ಎಲ್ಲೋ ಕುಂತು ಏನೋ ಮಾಡ್ಬೋದಿತ್ತು ಅಲ್ಲ. ಬೆಳಿಗ್ಗೆ ಎದ್ದು ಇದು ಮಾಡಿ ಅವಸರದಲ್ಲಿ ಹಿಂಗೆ ಸಭೆಗೆ ಬರುವ ಅವಶ್ಯಕತೆ ಇರಲಿಲ್ಲ, ರೈಟ್? ನೀವು ಬೇರೆ ಯೋಚನೆಗಳೇ. ನಾವೆಲ್ಲ ರಕ್ಷಿಸಲ್ಪಟ್ಟಿದ್ದಕ್ಕೆ ಇಲ್ಲಿದ್ದೇವೆ ಪ್ರಿಯರ್. ಆಮೆನ್. ಸೊ ಇವತ್ತು ಕ್ಲುಪ್ತವಾಗಿ ದೇವರ ವಾಕ್ಯವನ್ನು ನಾನು ಹಂಚ್ತೇನೆ. ಇಲ್ಲಿ ಪೌಲನು 1 ತಿಮೋತಿ 1ನೇ ಅಧ್ಯಾಯ 15ನೇ ವಚನ. ಯಾವಾಗ ತಿರುಗಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ, ನಾನು ಹೇಳೋದು ಕೇಳಿಸ್ಕೊಳ್ರಿ. ಓಕೆ, ಸರಳವಾದಂಥ ವಾಕ್ಯಗಳು ಹೇಳ್ತೇನೆ, ಯಾವುದೋ ಒಂದು ಕಷ್ಟವಾದದ್ದು ಇದಲ್ಲ. 1 ತಿಮೋತಿ 1ನೇ ಅಧ್ಯಾಯ 15ನೇ ವಚನ ಅಂತ ಹೇಳ್ತಾನೆ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದು ಇದೆ. ಯಾಕಂದರೆ ಆ ಎಲ್ಲ ಪಾಪಿಗಳಲ್ಲಿ ನಾನೇ ಪ್ರಮುಖನು, ರೈಟ್? ಇಲ್ಲಿ ಹೇಳ್ತಾನೆ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಎಲ್ಲರೂ ಹೇಳ್ರಿ ಒಂದ್ಸರಿ, ಕ್ರಿಸ್ತನು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಖಲಾಸ್. ಆಮೇನ್. ಒಂದೇ ಉದ್ದೇಶ, ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದ ಯೇಸು ಸೃಷ್ಟಿಕರ್ತ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು, ಸರ್ವವು ವಾಕ್ಯದಿಂದಲೇ ಉಂಟಾಗಿತ್ತು, ವಾಕ್ಯವಿಲ್ಲದೆ ಉಂಟಾಗದೆ ಇರುವುದರಲ್ಲಿ ಒಂದು ಉಂಟಾಗಲಿಲ್ಲ. ಆಮೇನ್. ಆತನು ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದ, ಆದರೆ ಆತನ ಸಿಂಹಾಸನವನ್ನು ಎದ್ದ, ತನ್ನ ದೇವರ ಮಹಿಮೆಯನ್ನು ಬದಿಗಿಟ್ಟ, ಮನುಷ್ಯನಾಗಿ ಈ ಲೋಕಕ್ಕೆ ಬಂದ. ಬರೀ ಮನುಷ್ಯನಲ್ಲ, ದಾಸನ ಸ್ವರೂಪವನ್ನು ಧರಿಸಿಕೊಂಡು ಏನು ಮಾಡ್ದ? ಮರಣಕ್ಕೆ ಸಿದ್ಧನಾದ. ಹಲ್ಲೆಲೂಯ. ಇಲ್ಲಿ ಬಂದ ಆತನ ಆರಾಧಿಸಲಿಲ್ಲ, ಮರಣಕ್ಕೆ ರೆಡಿ ಆದ, ರೈಟ್? ಬರೀ ಮರಣ ಅಲ್ಲ, ಎಂತ ಮರಣ? ಶಿಲುಬೆಯ ಮೇಲೆ ಘೋರವಾದ ಮರಣ. ಅದಕ್ಕೆ ವಿಧೇಯನಾದ. ಯಾಕಪ್ಪ? ಯಾಕೆ? ಒಂದೇ ಒಂದು ಉದ್ದೇಶ. ಆತನೇನ್ ಮಾಡಿದ? ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದ. ಹಲ್ಲೆಲೂಯ. ಅನೇಕ ಸಂಗತಿಗಳಾಗ್ಬೋದು, ಸ್ವಸ್ಥತೆಗಳಾಗ್ಬೋದು, ಬಿಡುಗಡೆ ಆಗ್ಬೋದು, ನಮಗೆ ಐಶ್ವರ್ಯ ಸಿಗ್ಬೋದು, ನಮ್ಮ ಜೀವಿತ ಆಶೀರ್ವಾದ ಹೊಂದಬಹುದು. ಅದೆಲ್ಲ ಆಮೇಲೆ, ರೈಟ್? ಆದ್ರೆ ಮೊಟ್ಟ ಮೊದಲೇದು ಸಂಗತಿ, ಮೂಲ ಸಂಗತಿ ಏನಂದ್ರೆ, ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಕ್ರಿಸ್ತ ಯೇಸು ಈ ಲೋಕಕ್ಕೆ ಬಂದನು. ಇದೇ ಮುಖ್ಯವಾದ ಉದ್ದೇಶ. ಇವತ್ತು ನಾನು ನೀನು ಇಲ್ಲಿ ಕೂತ್ಕೊಂಡಿವಂತಂದ್ರೆ ನಾವ್ಯಾರೋ ಒಳ್ಳೆಯವರೆಂಬುದಾಗಿ ಅಲ್ಲ. ಹಲ್ಲೆಲೂಯ. ನಾವೆಲ್ಲರೂ ಒಂದಾನೊಂದು ಸಮಯದಲ್ಲಿ ಪಾಪಿಗಳು. ಪಾಪ ಮಾಡದೇ ಇರುವವನು ಒಬ್ಬನೂ ಇಲ್ಲ. ಎಲ್ಲರೂ ಪಾಪ ಮಾಡಿದ್ದಾರೆ, ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಆದ್ರೆ ಯಾಕೆ ನಾವಿಲ್ಲಿದ್ದೇವೆ ಅಂತಂದ್ರೆ, ಆತನ ಕೃಪೆ, ಆತನ ಕರುಣೆ ನಮ್ಮನ್ನು ರಕ್ಷಿಸಿದೆ. ಆ ರಕ್ಷಕನು ಕೊಟ್ಟಿರುವ ರಕ್ಷಣೆಯನ್ನು ನಾವು ಗ್ರಹಿಸಿ ನಾವು ಆತನಿಗೆ ಒಳಗಾಗಿದ್ದೇವೆ. ಹಲ್ಲೆಲೂಯ. ಇವತ್ತು ದೇವರು ನಮ್ಮನ್ನು ರಕ್ಷಿಸಿದ್ದಾನಂದ್ರೆ ನಾವೇನೋ ಸ್ಪೆಷಲ್ ಅಂತ ರಕ್ಷಿಸಲಿಲ್ಲ, ಪಾಪಿಗಳೇ ನಾವು. ಅದಕ್ಕೆ ಮುಂದೆ ಪೌಲನು ಹೇಳ್ತಾನೆ,
ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿ ಎಲ್ಲರೂ ಅಂಗೀಕರಿಸ್ತಾರೆ. ಇದನ್ನು ಸರ್ವರು ಅಂಗೀಕರಿಸ್ತಾರೆ. ಆಮೇನ್. ನೀನು ಯಾರು? ಯೇಸುಸ್ವಾಮಿ ಹತ್ರ ಬರಕ್ಕಿಂತ ಮುಂಚೆ ನೀನು ಯಾರು? ಪಾಪಿ. ಆಮೇನ್. ಆದ್ರೆ ಅಲ್ಲಿ ಹೇಳ್ತದೆ, ಮುಂದೆ ಹೇಳ್ತದೆ ಯೋಗ್ಯವಾಗಿಯೂ ಇದೆ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಪೌಲನ್ ನೋಡ್ರಿ ಏನ್ ಹೇಳ್ತಾನೆ, ಆ ರಕ್ಷಕನು ಬಂದನು ಅಂತ ಹೇಳ್ದ, ಆತನು ಹೇಳ್ತಾ ಇದ್ದಾನೆ, ಇಲ್ಲಿ ಒಪ್ಪಿಕೊಳ್ತಾ ಇದ್ದಾನೆ, ಆ ಪಾಪಿಗಳಲ್ಲಿ ರಕ್ಷಿಸ್ಲಿಕ್ಕೆ ಪಾಪಿಗಳ ಪಾಪಿ ನಾನೇ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಪೌಲನ್ ಯಾರು? ಅಪೊಸ್ತಲನು. ಪೌಲನು ಯಾರು? ಸಭೆಗಳನ್ನು ಸ್ಥಾಪಿಸಿದಾತನು. ಆದರೆ ಆತನ ಹಿನ್ನೆಲೆಯನ್ನು ಆತನು ನೆನಪು ಮಾಡಿಕೊಳ್ತಾ ಇದ್ದೇನೆ. ನಾನಿವತ್ತು ಏನಾಗಿದ್ದೇನೋ ಅದು ದೇವರ ಕೃಪೆಯಿಂದಲೇ. ಆಮೇನ್. ಅವನು ಅಪೊಸ್ತಲನಂತ ರಕ್ಷಿಸಲಿಲ್ಲ, ರಕ್ಷಿಸಿ ಆತನನ್ನು ಅಪೊಸ್ತಲನನ್ನಾಗಿ ಮಾಡಿದ ದೇವರು. ರಕ್ಷಣೆ ಕೂಡ ಕೃಪೆಯಿಂದಲೇ ಪ್ರಿಯರ್. ಆಮೆನ್. ದೇವರಿಗೆ ಸ್ತೋತ್ರ. ಇವತ್ತು ನಮ್ಮ ಹಿನ್ನೆಲೆಯನ್ನು ನಾವು ನೋಡುವುದಾದ್ರೆ ನಾವೆಲ್ಲರೂ ಪಾಪಿಗಳಾಗಿದ್ವಿ. ಈಗ ನಾವು ದೇವರ ಜನರಾಗಿದ್ದೇವೆ. ಆದರೆ ನಾವು ಏನಾದರೂ ಹೊಕ್ಕೊಳ್ಳುವ ಹೆಚ್ಚಳ ಪಡುವುದಕ್ಕೆ ನಮಗೇನಿಲ್ಲ ಪ್ರಿಯರೇ. ಯಾಕಂದರೆ ನಾವೆಲ್ಲರೂ ನಮ್ಮ ಹಿನ್ನೆಲೆ ಪಾಪಿಯ ಒಂದು ಹಿನ್ನೆಲೆ ಆಗಿರುವಂಥ ಇವತ್ತು ಒಂದು ವೇಳೆ ನಾನು ನೆನೆಸ್ಕೊಳ್ಳುವುದಾದರೆ, ನನ್ನ ಜೀವಿತದಲ್ಲಿ ರಕ್ಷಣೆ ಇಲ್ಲದೆ ಇರುವುದಾದರೆ, ನನಗೆ ಒಂದು ವೇಳೆ ನಾನು ಯೇಸುಸ್ವಾಮಿಯ ಸುವಾರ್ತೆಯನ್ನು ಕೇಳದೇ ಇದ್ದರೆ, ಒಂದು ವೇಳೆ ಯೇಸುಸ್ವಾಮಿಯ ಸುವಾರ್ತೆಯನ್ನು ಕೇಳಿ ಅದನ್ನು ನಾನು ಅಂಗೀಕರಿಸದೇ ಇದ್ದರೆ, ಇಲ್ಲಿ ನೀವು ಬಹಳ ಜನ ಇದ್ದೀರಿ, ಮೊದಲು ನೀವು ತಿರಸ್ಕರಿಸಿದ್ದೀರಿ ಸುವಾರ್ತೆಯನ್ನು, ಆಮೇಲೆ ನೀವು ಅಂಗೀಕರಿಸಿದ್ದೀರಿ. ಹೌದಾ ಇಲ್ಲ? ಇವತ್ತು ಅಂಗೀಕರಿಸಿದ ಯಾರಾದರೂ ಹಾಳಾಗಿದ್ದೀರಾ, ಚೆನ್ನಾಗಿದ್ದೀರಾ? ಕಷ್ಟಗಳಿವೆ ನಮ್ಮ ಜೀವಿತದಲ್ಲಿ, ತೊಂದರೆಗಳಿವೆ, ಆದರೆ ಶಾಂತಿ ಇದೆ, ಸಮಾಧಾನ ಇದೆ, ನೆಮ್ಮದಿ ಇದೆ, ಬಿಡುಗಡೆ ಇದೆ, ನಿರೀಕ್ಷೆ ಇದೆ. ನಿಮ್ಮ ತೊಂದರೆ ಕಷ್ಟಗಳ ನಡುವೆಯಲ್ಲಿ ಯೇಸುಸ್ವಾಮಿ ಇದ್ದಾನೆ. ನಿಮಗೆ ನೀವು ಗತಿ ಇಲ್ಲದವರಲ್ಲ. ನೀವು ಅಪ್ಪ ಏಸಪ್ಪ ಅಂದ್ರೆ ನಿಮಗೆ ಉತ್ತರ ಕೊಡ್ತಾನೆ. ಆತನ ಸನ್ನಿಧಾನ ಇದೆ. ಇದೇ ಇಲ್ಲ ಇದೇ ಬೇರೆಯವ್ರಿಗೆ. ಒಂದು ವೇಳೆ ನೀವು ಇವತ್ತು ಸ್ವಲ್ಪ ಒಂದು ಆಲೋಚನೆ ಮಾಡ್ರಿ, ಯೇಸು ಸ್ವಾಮಿಯನ್ನು ನೀವು ಅಂಗೀಕರಿಸದೇ ಇದ್ದರೆ ಇವತ್ತು ನಿಮ್ಮ ಜೀವನ ಹೇಗಿರ್ತಾ ಇತ್ತು? ಒಂದು ವೇಳೆ ನೀನು ಯೇಸು ಸ್ವಾಮಿನ ಅಂಗೀಕರಿಸಲಿಲ್ಲ ಅನ್ಕೋ, ಹೆಂಗಿರ್ತಿದ್ದಿ ಇವತ್ತು? ನನ್ನ ಬಗ್ಗೆ ನಾನು ಆ ರೀತಿ ಆಲೋಚನೆ ಮಾಡಿದ್ರೆ ಜುಮ್ ಅಂತದ್ ನನ್ನ ಮೈ, ನೆನ್ಸ್ಕೊಳಕ್ಕಾಗಲ್ಲ ನನಗೆ. ಇವತ್ತು ನೀವೆಲ್ಲರೂ ಹೇಳ್ತಿರೋದು, ಪಾಸ್ಟ್ರೇ ವಾಕ್ಯ ಹೇಳ್ತೀರಿ, ಇದೇ ಹೇಳ್ತೀರಿ, ನೀವು ಆಶೀರ್ವಾದದಾಯಕ. ಬಹಳ ಜನ ಎಲ್ಲ ಕಡೆ ಹೇಳ್ತಾರೆ. ಇದೇ ವ್ಯಕ್ತಿ ಯೇಸುಸ್ವಾಮಿ ಇಲ್ಲ ಅಂತಂದ್ರೆ ಇವನಷ್ಟು ಅಧ್ವಾನ ಯಾವನಿಲ್ಲ. ಅದು ಪೌಲನ ಕತೆ, ಅದು ನನ್ನ ಕತೆ, ಅದು ನಿಮ್ಮ ಕತೆ ಕೂಡ. ಹಲ್ಲೆಲೂಯಾ. ಇಲ್ಲಿ ಎಷ್ಟು ಜನ ನಾವು ಕುಡುಕರಾಗಿರ್ತಿದ್ವೋ, ಎಷ್ಟು ಜನ ಭೂಲೋಕ ಬಿಟ್ಟು ಹೋಗ್ಬಿಡ್ತಿದ್ವೋ. ಸ್ವಲ್ಪ ಆಲೋಚನೆ ಮಾಡ್ರಿ. ಒಂದು ವೇಳೆ ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಇಲ್ಲದೆ ಇದ್ರೆ, ಗೋವರ್ಧನ ಎಲ್ಲಿರ್ತಿದ್ದೆ? ಯೇಸು ಸ್ವಾಮಿ ಇಲ್ಲದೆ ಇದ್ರೆ ಇರ್ತಿದ್ಯಾ? ಗೊತ್ತಿಲ್ಲ. ನಾವು ಊಹೆ ಮಾಡಿದ್ರೆ ಭಯ ಉಂಟಾಗ್ತದೆ, ನನಗೆ ನಡುಗ್ತದೆ. ಆಮೇನ್. ನಾವೆಲ್ಲ ರಕ್ಷಣೆ ಹೊಂದಿರುವುದು ದೇವರ ಕೃಪೆ. ಇವತ್ತು ನಮ್ದೆಲ್ಲ ಕಷ್ಟ ತೀರಿತಂತಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟಗಳಿವೆ. ಆದರೆ ಯೇಸು ಇದ್ದಾನೆ ನಮ್ಮ ನಾವೆಯಲ್ಲಿ. ಆಮೇನ್. ಆದ್ರೆ ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡ್ರಿ. ಇವಾಗ ಅವ್ರ ಜೀವಿತ ಹೆಂಗಿರ್ಬೋದು ಯೇಸು ಸ್ವಾಮಿ ಇಲ್ಲದೆ? ಅವ್ರ ಜೀವಿತ ಹೆಂಗಿರ್ಬೋದು ಯೇಸು ಸ್ವಾಮಿ ಇಲ್ಲದೆ? ನಾವು ಕೆಲವೊಂದ್ಸರಿ ಇವಾಗ ನಾನೇ ಯೇಸು ಸ್ವಾಮಿನ ಅಂಗೀಕರಿಸಿ 35 ವರ್ಷ ಆಯ್ತು. ಅಂದ್ರೆ 35 ವರ್ಷ ನನಗೆ ಯೇಸು ಸ್ವಾಮಿ ಇಲ್ಲದೆ ನನ್ನ ಜೀವಮಾನದಲ್ಲಿ, ನನಗೆ 51 ವರ್ಷ ಇವಾಗ, ಆದರೆ 35 ವರ್ಷ ಯೇಸುಸ್ವಾಮಿ ಜೊತೆಗೆ ಜೀವಿಸಿದ್ದೀನಿ. ಯೇಸುಸ್ವಾಮಿ ಇಲ್ಲದೆ ಜೀವಿಸಿರೋದು ವರ್ಷಗಳು ಕಡಿಮೆ. ಅದ್ರದ್ದು ನೆನಪು ಒಂದೊಂದ್ಸರಿ ಬರಲ್ಲ ನನಗೆ. ಎಲ್ಲ ಒಳ್ಳೆ ಜೀವನನೇ ನನಗೆ ನೆನಪು ಬರ್ತದೆ. ಶಾಂತಿ, ಪ್ರೀತಿ, ಕೃಪೆ, ನಂಬಿಕೆ, ಆತನ ಸನ್ನಿಧಾನ, ಆತನ ಅಭಿಷೇಕ, ಆತನ ವಾಕ್ಯ, ಇವಾಗ ನಾನು ಎಲ್ಲ ಒಳ್ಳೇದಕ್ಕೆ ಅಭ್ಯಾಸ ಆಗ್ಬಿಟ್ಟಿನಿ. ನಾನು ಒಂದೊಂದ್ಸರಿ ಅದು ಮರ್ತೋಗ್ಬಿಡ್ತೀನಿ. ಕೆಲವೊಂದ್ಸರಿ ನಮ್ಮ ಹಳೆ ದುಃಖಗಳನ್ನು ನಾವು ಮರ್ತೋಗಿದ್ದೇವೆ. ಆದರೆ ಅದನ್ನು ನೆನೆಸಿಕೊಳ್ಳುವುದಾದ್ರೆ ಪ್ರಿಯರೇ, ನನಗೆ ನಡುಗು ಬರ್ತದೆ. ರೈಟ್. ಕೆಲವೊಂದ್ಸರಿ ನಾವು ಬಹಳ ಕಾಲ ಒಳ್ಳೆಯದನ್ನು ಅನುಭವಿಸಿ ಆ ಹಳೇದು ಹೆಂಗಿತ್ತು ಅನ್ನೋದು ನಾವು ಮರ್ತೋಗ್ಬಿಟ್ಟಿರ್ತೇವೆ. ಯೇಸುಸ್ವಾಮಿ ಇಲ್ಲದೆ ಇರುವ ಜೀವನ ಬಹಳ ಕಠೋರವಾದಂಥ ಜೀವನ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಒಬ್ಬೊಬ್ಬರನ್ನ ನಿಮ್ಮನ್ನ ಕೇಳಿದ್ರೆ ನಿಮಗೆ ಸಾಕ್ಷಿಗಳಿವೆ ಪ್ರಿಯರ್. ಹಲ್ಲೆಲೂಯಾ.
ನಮ್ಮ ಉದ್ದೇಶ ಬರೀ ನಾವೊಂದೇ ಬರೋದಲ್ಲ, ಅನೇಕರು ಯೇಸು ಸ್ವಾಮಿ ಬಳಿಗೆ ಬರಬೇಕಾಗಿರುವಂಥದ್ದಾಗಿದೆ. ಓಕೆ, ಇಲ್ಲಿ ಯೇಸು ಸ್ವಾಮಿಯ ಮುಖ್ಯವಾದ ಉದ್ದೇಶ ಏನಂದ್ರೆ ರಕ್ಷಣೆ ಕೊಡ್ಲಿಕ್ಕೆ. ಆಮೆನ್. ಇಲ್ಲಿ ನೋಡ್ರಿ, ಲೂಕನು ಬರೆದು ಸುವಾರ್ತೆ 19:10 ಬೈಬಲ್ ತಿರ್ಸುವ ಅವಶ್ಯಕತೆ ಇಲ್ಲ, ಅಲ್ಲಿ ಬರ್ತದೆ ಸ್ಕ್ರೀನ್ ಮೇಲೆ. ಜಕ್ಕಾಯನ ಬಗ್ಗೆ ಯೇಸು ಸ್ವಾಮಿ ಎಲ್ಲೋದ? ಜಕ್ಕಾಯನ ಮನೆಗೆ ಹೋದ. ಯೇಸು ಸ್ವಾಮಿ ಹಿಂದೆ ಜನ ಗುಂಪು 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 ಇದ್ರು. ನಮಗೆ ಗೊತ್ತು ಯೇಸು ಸ್ವಾಮಿ ಒಬ್ಬೊಬ್ಬರನ್ನ ತಳ್ಕೊಂಡು ಯೇಸು ಸ್ವಾಮಿ ಮುಟ್ಟಬೇಕಂತಿದ್ರು ಜನ. ಜಕ್ಕಾಯನಿಗೆ ಯೇಸು ಸ್ವಾಮಿ ನೋಡಕ್ ಕೂಡ ಆಗ್ಲಿಲ್ಲ, ಮರದ ಮೇಲೆ ಹತ್ತಿ ನೋಡ್ದ. ರೈಟ್, ಜಕ್ಕಾಯನ ಮನೆಗೆ ಯೇಸು ಸ್ವಾಮಿ ಹೋದ. ನಿಮ್ಮ ಮನೆಗೆ ಬರ್ತೀನಿ ಬಾಪ, ತಟ್ಟನೆ ಇಳಿದು ಬಾ ಅಂತಂದ. ರೈಟ್, ಹೋದಾಗ ಜನರು ಏನಂದ್ರು? ಸಂತೋಷ ಪಟ್ರ, ಗುಣಗುಟ್ಟಿದ್ರು. ಈತ ದೇವ್ರ ಮನುಷ್ಯ ಆಗಿದ್ರೆ ಇಂಥ ಘೋರ ಪಾಪಿ ಮನೆಗೆ ಹೆಂಗ್ ಹೋಗ್ತಾನಪ್ಪ ಆತನಷ್ಟು ಏನಂತಾರೆ ಭ್ರಷ್ಟಾಚಾರನು ನಮ್ಮ ಊರಾಗೆ ಇಲ್ಲ, ಅಂತ ಮನೆಗೆ ಹೋಗ್ತಾನಲ್ಲ. ಅವಾಗ ಯೇಸು ಸ್ವಾಮಿ ಮಾತನ್ನು ಹೇಳ್ತಾನೆ. ಏನಂತ ಹೇಳ್ತಾನೆ? ಆತನು ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಹಲ್ಲೆಲೂಯಾ. ಮನುಷ್ಯ ಕುಮಾರನ್ ಯಾಕೆ ಬಂದಂತೆ? ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸಲಿಕ್ಕೆ ಬಂದನು. ಮುಖ್ಯ ಉದ್ದೇಶ ಯೇಸು ಸ್ವಾಮಿ. ಇವಾಗ ನಾವು ಹೇಳ್ಬೋದು ನಾವು ರಕ್ಷಣೆ ಹೊಂದಿದ್ದೀವಿ, ಯಾಕೋ ನಾವು ಕೆಟ್ಟೋಗಿದ್ವಿ. ನಾವು ಕೆಟ್ಟೋದವ್ರು. ನಾವು ಇವತ್ತು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ನಾವು, ಆದ್ರೆ ಕೆಟ್ಟೋದವ್ರು ನಾವು ಫಸ್ಟ್. ಹಲ್ಲೆಲೂಯಾ. ಘೋರ ಪಾಪಿಗಳು ನಾವು. ನಮ್ಮನ್ನ ಹುಡುಕಿ ಯೇಸು ಸ್ವಾಮಿ ನಮ್ಮನ್ನು ರಕ್ಷಿಸಿದ ಪ್ರಿಯರ್. ಹಲ್ಲೆಲೂಯಾ. ನಮ್ಮನ್ನು ಒಳ್ಳೆಯವರು ಅಂತ ದೇವರು ರಕ್ಷಿಸಲಿಲ್ಲ. ಅರೇ ಇವರು ಕೆಟ್ಟೋಗಿದ್ದಾರೆ, ಇವರು ನಾಶನ ಆಗ್ತಾ ಇದ್ದಾರೆ, ಇವರು ಪಾಪದಲ್ಲಿದ್ದಾರೆ, ಪಾಪದ ಕೆಸರಿನಲ್ಲಿ ಬಿದ್ದಿದ್ದಾರೆ, ಇವ್ರನ್ನ ರಕ್ಷಿಸಬೇಕು ಅಂತ ಯೇಸು ಸ್ವಾಮಿ ನಮ್ಮನ್ನು ಹುಡುಕಿ ಬಂದು ಆತನು ರಕ್ಷಿಸಿದ ಪ್ರಿಯರ್. ಅಂದ್ರೆ ಯೇಸು ಸ್ವಾಮಿ ಕಣ್ಣುಗಳು ಎಲ್ಲಿರ್ತಾವ ಗೊತ್ತಾ? ಯಾರು ಕೆಟ್ಟು ಹೋಗಿದ್ದಾರೋ ಅವ್ರ ಮೇಲೆ ಕಣ್ಣು. ಅವರೇ ಯೇಸು ಸ್ವಾಮಿಗೆ VIP. ಯೇಸು ಸ್ವಾಮಿ ಹೇಳ್ತಾನೆ, ನಾನು ಬಂದಿದ್ದೆ ಇದಕ್ಕೋಸ್ಕರ, ನಾನು ಬಂದಿದ್ದೆ ಇದಕ್ಕೋಸ್ಕರ. ನಾವು ಬೈಬಲಲ್ಲಿ ಅದಕ್ಕೆ ಎಷ್ಟು ಸರಿ ನಾವು ನೋಡ್ತೇವೆ, ಅನೇಕ ಸರಿ ನಾವು ಇದನ್ನು ಮರ್ತೋಗ್ತೇವೆ ಪ್ರಿಯರೇ. ಕೆಟ್ಟು ಹೋಗಿದ್ದನ್ನು ರಕ್ಷಿಸಲಿಕ್ಕೆ ಯೇಸು ಸ್ವಾಮಿ ಬಂದ. ಆಮೇನ್. ಇವತ್ತು ನಾವು ಲೋಕದಲ್ಲಿ ನೋಡುವ ಕೆಟ್ಟೋದವ್ರು ಇದಾರಾ? ನಿಮ್ಮ ಸಮಾಜದಲ್ಲಿ ಇದ್ದಾರಾ? ನಿಮ್ಮ ಅಕ್ಕಪಕ್ಕ ಇದ್ದಾರಾ? ನಿಮ್ಮ ಒಟಾರದಲ್ಲಿದ್ದಾರಾ? ನಿಮ್ಮ ಓಣಿಯಲ್ಲಿದ್ದಾರಾ? ನಿಮ್ಮ ಏರಿಯಾಗಳಲ್ಲಿದ್ದಾರಾ? ನಿಮ್ಮ ಊರುಗಳಲ್ಲಿದ್ದಾರಾ? ಯೇಸು ಸ್ವಾಮಿಗೆ ಮನಸ್ಸೆಲ್ಲಿದೆ ಗೊತ್ತಾ? ಇಲ್ಲಿ ಒಳಗಿರೋರ ಮೇಲಿಲ್ಲ, ಹೊರಗಿನವ್ರ ಮೇಲೆ ಇತ್ತು. ಹಲ್ಲೆಲೂಯಾ. ಆಮೇನ್. ನಮಗೊಂದೊಂದ್ಸರಿ ಭಾಳ ನಮ್ಮ ಆಸೆ ಏನು ಗೊತ್ತಾ? ಯೇಸು ಸ್ವಾಮಿ ನಾವೇ ಇಟ್ಕೋಬೇಕಂದ್ರೆ ಇಲ್ಲೇ ಇರ್ಬೇಕು, ಇಲ್ಲೇ ಚೆನ್ನಾಗೈತಪ್ಪ. ಯೇಸು ಸ್ವಾಮಿಗೆ ಏನು ಇಷ್ಟ ಗೊತ್ತಾ? ಇಲ್ಲಿಂದ ಹೋಗ್ಬೇಕಪ್ಪ ನಾನು, ಅಂದ್ರೆ ನಮ್ಮನ್ನು ಬಿಟ್ಟು ಹೋಗ್ಬಿಡೋದಂತಲ್ಲ, ನಮ್ಮ ಜೊತೆಗೆ ಆಗ್ಲೇ ಇದ್ದ, ನಮ್ಮನ್ನು ರಕ್ಷಿಸಿದ್ದಾನೆ. ಉದಾಹರಣೆಗಾಗಿ ನಶಿಸಿ ಹೋಗುವವ್ರ ಬಗ್ಗೆ ಯೇಸು 3 ಸಾಮ್ಯವನ್ನು ಹೇಳ್ದ. ಕಳೆದು ಹೋದಂಥ ಸಂಗತಿ ಯಾವ್ದ್ಯಾವ್ದು ಹೇಳ್ರಿ? ತಪ್ಪಿ ಹೋದ ಕುರಿ, ಕಳೆದು ಹೋದ ನಾಣ್ಯ, ತಪ್ಪಿ ಹೋದ ಮಗ. ಎಲ್ಲರೂ ಹೇಳ್ರಿ, ತಪ್ಪಿ ಹೋದ ಕುರಿ, ಕಳೆದು ಹೋದ ನಾಣ್ಯ, ತಪ್ಪಿ ಹೋದ ಮಗ. ಒಂದು ಹೇಳ್ದ, ಇನ್ನೊಂದು ಹೇಳ್ದ, ಮೂರನೇದು ಹೇಳ್ದ. 3 ಸಾಮ್ಯಗಳದು, ಕಥೆಗಳದು ಸ್ಟೋರಿ ಸೇಮ್. ಯಾಕೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಿಲ್ಲ, ಕೆಲವೊಂದ್ಸರಿ ನಮ್ಗೆ ಅರ್ಥ ಆಗಲ್ಲ. ಯೇಸು ಸ್ವಾಮಿ 3 ಕತೆ ಹೇಳ್ದ, ಅದನ್ನೇ ಹೇಳ್ದ, ಅದೇ ಪಾಠ. ಅದರಿಂದ ಏನು? ಕುರಿ ಕಳೆದೋಗಿತ್ತು, ಕುರುಬ 99 ಬಿಟ್ಟ, ಅದರಿಂದ ಹೋದ, ಅದು ಸಿಕ್ಕಿದ್ರೆ ಹೆಗಲ ಮೇಲೆ ಹಾಕೊಂಡ ಬಂದ, ಸಂತೋಷದಿಂದ ಬಂದ. ನನ್ನ ಕುರಿ ಕಳೆದ. ಆ ಸೀನ್ ನೋಡ್ಬೇಕು ನೀವು, ಆ ಸೀನ್ ಇರ್ಬೇಕು ನಮ್ಮ ಮೈಂಡಲ್ಲಿ. ಅಂದ್ರೆ ದೇವ್ರ ಹೃದಯ ಏನಂತಂದ್ರೆ ನಶಿಸಿ ಹೋಗೋದ್ರಿಂದ ಹೋಗುವಂಥದ್ದು. ಆ ಒಂದು ನಾಣ್ಯ ಕಳೆದೋಯ್ತು. ಆಕೆ ಏನು ಮಾಡಿದ್ಲು? ವಿಧವೆ ಲೈಟ್ ಹಚ್ಚಿ ಹುಡುಕಿದ್ಲಂತ, ಎಲ್ಲೋಯ್ತು 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 ಎಲ್ಲೋಯ್ತು, ಇಲ್ಲ ಎಲ್ಲಿ ಬಿದ್ದೈತೆ ಎಲ್ಲಿ ಬಿದ್ದೈತೆ, ಸಿಗಾವರೆಗೆ ಹುಡುಕಿದ್ಲಂತ. ಸಿಕ್ಕ ಮೇಲೆ ತಂದು ಸಂತೋಷ ಪಟ್ಲಂತ. ಕಳೆದೋಗಿತ್ತು ಇದು ಸಿಕ್ತು, ಕಳೆದೋಗಿತ್ತು ಇದು ಸಿಕ್ತು. ಆಮೇಲೆ ಮಗ, 2 ಮಕ್ಕಳಿದ್ರಂತೆ. ಒಬ್ಬನೇನೋ ಅಪ್ಪನ ಜೊತೆಗೆ ಇದ್ದ, ಅಪ್ಪ ಹೇಳಿದ್ ಮಾಡ್ಕೊಂತಿದ್ದ, ಆದ್ರೆ ಒಬ್ಬನು ಹೋಗ್ಬಿಟ್ಟ ಪಟ್ಟಿಂಗತನ. ರೈಟ್, ದೂರ ಹೋದ, ಇದ್ದಿದ್ದೆಲ್ಲ ಖರ್ಚು ಮಾಡ್ಕೊಂಡ, ಅವನ ಜೀವಿತ ಹಾಳಾಗೋಯ್ತು. ಹಂದಿ ತಿನ್ನುವಂಥ ಪರಿಸ್ಥಿತಿಗೆ ಆತನು ಬಂದ. ಆದ್ರೆ ಅವನು ವಾಪಸ್ ಬಂದ ಮೇಲೆ ತಂದೆಗೆ ಅಷ್ಟು ಸಂತೋಷವಾಯ್ತು. ಆಮೇನ್. ಹಲ್ಲೆಲೂಯಾ. ಹಬ್ಬ ಮಾಡಿದ ಅಪ್ಪ, ಬಂದಪ್ಪ ನನ್ನ ಮಗ, ಇವನು ಸತ್ತೋಗಿದ್ದ ಬಂದ, ಇವನು ಕಳೆದೋಗಿದ್ದ ಇವನು ಸಿಕ್ಕ. 3 ಸಾಮ್ಯಗಳ ಅರ್ಥವೇನು ಅಂದ್ರೆ ಆತನ ಹೃದಯ ಎಲ್ಲಿದೆ?
ಕಳೆದು ಹೋದವರ ಮೇಲೆ ಇರುವಂಥದ್ದಾಗಿದೆ. ಸ್ಪೆಷಲಿ ಅದು ಮೊದಲನೇದು ಓದುವಾಗ ಒಂದು ವಚನ ನನಗೆ ದೇವರು ಅದು ಎದ್ದೆದ್ದು ನನಗೆ ಕಾಣಿಸ್ತಾ ಇತ್ತು. ಏನು ಗೊತ್ತಾ? 99 ಕುರಿಗಳನ್ನು ಬಿಟ್ಟು ಆ ಒಂದು ಹಿಂದೆ ಹೋದ್ನಂತೆ. ಆ ಕುರುಬ ಏನ್ ಮಾಡ್ದ? 99 ಬಿಟ್ಟ. ಈ 99 ಕುರಿಗಳು ಜೊತೆಗೆ ಇರಲಿಲ್ಲ ಆತನು. ಯಾಕೆ? ಈ ಕುರಿಗಳು ಸುರಕ್ಷಿತವಾಗಿದ್ವು, ಹಟ್ಟಿಯೊಳಗೆ ಸೇರಿಸಿದ್ದ ಆತ. ಇವ್ರು ಸೇಫ್ ಐದವ್ ಬಿಡು, ಇವ್ರು ಚೆನ್ನಾಗಿದಾರ ಬಿಡು, ಇವ್ರು ಭದ್ರವಾಗಿ ಇದಾರ ಬಿಡು, ಇವ್ರು ರಕ್ಷಣೆ ಹೊಂದಿದಾರ ಬಿಡು, ಇವ್ರು ಸೈತಾನನ ಕೆಳಗೆ ಇಲ್ಲ ಬಿಡು, ಇವ್ರ ಬಂಧನದಲ್ಲಿ ಇಲ್ಲ ಬಿಡು, ಇವರ ಕೆಟ್ಟ ಅಭ್ಯಾಸಗಳಿಂದ ನಾನು ಬಿಡಿಸಿದ್ದೇನೆ ಬಿಡು, ಇವರ ಪಾಪದ ಇವ್ರು ಸೇಫ್ ಇದ್ದಾರೆ, ಚೆನ್ನಾಗಿದ್ದಾರೆ, ಇವ್ರು ಭದ್ರವಾಗಿದ್ದಾರೆ, ಇವ್ರ ಬಗ್ಗೆ ನಾನು ಚಿಂತೆ ಇಲ್ಲ. ಯಾಕೆ ಚಿಂತೆ ಇಲ್ಲ? ಭದ್ರವಾಗಿದ್ದಾರೆ, ಇವ್ರು ಭದ್ರವಾಗಿದ್ದಾರೆ. ಈ 99 ಯಾರು ಇಲ್ಲಿ? ನಾವು. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಪಕ್ಕದಲ್ಲಿರೋರ್ಗೆ, ನಾವು ರಕ್ಷಣೆ ಹೊಂದಿದ್ದೇವೆ, ನಾವು ಸೇಫ್ ಆಗಿದ್ದೇವೆ, ನಾವು ಭದ್ರವಾಗಿದ್ದೇವೆ. ಆಮೇನ್. ಯಾರಿಗನ್ನ ಡೌಟಾ ಪರಲೋಕಕ್ಕೆ ಹೋಗ್ತೀವ ಇಲ್ಲ ಅಂತ? ಇವತ್ತು ಸಾಯ್ರಿ, ನಿಮ್ಮ ಡೌಟ್ ಕ್ಲಿಯರ್ ಆಗಿಬಿಡ್ತದೆ, ಪಟಕ್ ಅಂತ ಹೋಗ್ತೀರಿ, ಮತ್ತೆ ಆಮೇಲೆ ಬರೋಕ್ಕಾಗಲ್ಲ ನೋಡೋ. ಇವತ್ತು ಒಂದೇ ಒಂದು ಕೆಲಸ ಆಗಬೇಕು, ನೀವು ಪರಲೋಕಕ್ಕೆ ಹೋಗ್ಬೇಕಂದ್ರೆ ಏನಾಗಬೇಕು? ಸಾಯ್ಬೇಕು. ನೀವು ಪರೀಕ್ಷೆ ಮಾಡಿ ನೋಡ್ರಿ ಬೇಕಿದ್ರೆ. ಆದ್ರೆ ಅಷ್ಟು ಬೇಗ ಹೋಗಕ್ಕೆ ಬಿಡಲ್ಲ ದೇವ್ರು, ಉದ್ದೇಶ ಇಟ್ಟಾನೆ. ಆಮೇನ್. ಆದ್ರೆ ನಮ್ಮ ಉದ್ದೇಶ, ಆದ್ರೆ ಕೇಳಿಸ್ಕೊಡ್ರಿ, ಆದ್ರೆ ನಮ್ಮ ಉದ್ದೇಶ ಬರೀ ಬಂದೆ ಕುತ್ಕೊಂಡೆ ಆರಾಧನೆ ಮಾಡಿದೆ, ಕೈ ಎತ್ತದೆ, ಡ್ಯಾನ್ಸ್ ಮಾಡಿದೆ, ಕಾಣಿಕೆ ಕೊಟ್ಟೆ, ಓದೆ ಅಲ್ಲ. ಒಂದು ಉದ್ದೇಶ ಏನು ಇಟ್ಟಿದ್ದಾನೆ. ಆಮೆನ್. ಅದೇನು ಉದ್ದೇಶ ಅಂದ್ರೆ ಯೇಸುವಿಗಿದ್ದಂಥ ಉದ್ದೇಶವೇ ನಮ್ಮ ಉದ್ದೇಶ. 99 ಆತನ ಏನು ಮಾಡ್ದ? ಬಿಟ್ಟ. ಒಂದು ದಾರಿ ತಪ್ಪಿತ್ತಲ್ಲ, ಅದರಿಂದ ಹೋದ. ಅಂದ್ರೆ ನಮ್ಮ ಗುರು, ನಮ್ಮ ಕರ್ತನು, ರಕ್ಷಕನು ಯೇಸು ಸ್ವಾಮಿಯ ಹೃದಯ ಎಲ್ಲಿದೆ? ನಶಿಸಿ ಹೋದವರ ಮೇಲಿದೆ, ಕೆಟ್ಟು ಹೋದವುಗಳ ಮೇಲೆ ಇದೆ, ದಾರಿ ತಪ್ಪಿದ ಮೇಲೆ ಇದೆ. ಆಮೇನ್. ಹಲ್ಲೆಲೂಯಾ. ನಾವು ಕೆಲವೊಂದ್ಸರಿ ನಾವೇನಾಗ್ಬಿಡ್ತೀವಿ? ಸ್ವಾರ್ಥಿಗಳಾಗ್ತೀವಿ. ನಾನು ಅದಕ್ಕೆ ಕಳೆದ 2 ವಾರ ಹಿಂದೆ ಕೆಲವು ವಾಕ್ಯ ಹೇಳಿದಾಗ ನಾನು ಹೇಳಿದೆ, ಬರೀ ನಾನು ನಂದು ನಮ್ಮ ಭಾಳ ಜನ ನಮ್ಮ ಟೈಮ್ನ ಅಲ್ಲೇ ಹೋಗ್ಬಿಡ್ತದೆ. ನಾನು, ನನ್ನ ಬರ್ತಡೇ, ನನ್ನ ಮದುವೆ ದಿನ, ನಂದು ಅದು, ನಂದು ವಾರ್ಷಿಕೋತ್ಸವ, ನಂದು 3ನೇ ದಿನ, ನನ್ನ 10ನೇ ದಿನ. ಇವತ್ತು ನೀವು ಸಾಯ್ತೀರ ಅನ್ಕೊಳ್ರಿ, 3ನೇ ದಿನ, 10ನೇ ದಿನ, 11ನೇ ದಿನ, 40ನೇ ದಿನ ಯಾಕೆ ಬೇಕು ನಿನಗೆ? ಡೌಟಾ? ಸ್ವಲ್ಪ ಜನ ಯಾರನ್ನ ಸತ್ರೆ ಹಾಕ್ತಾರೆ, ಆತ್ಮಕ್ಕೆ ಶಾಂತಿ ಸಿಗಲಿ. ಸತ್ತ ಮೇಲೆ ಹಾಕಿದ್ರೆ ಏನು ಪ್ರಯೋಜನ? ಸಾಯಕ್ಕೆ ಮುಂಚೆ ನೀನು ಶಾಂತಿ ಪಡ್ಕೊಳ್ಬೇಕು. ನೀನು ಆಮೇಲೆ ಏನನ್ನ ಮಾಡು, ಏನು ಮಾಡ್ಬೇಕು ಮುಂಚೆ ಮಾಡ್ಬೇಕು. ಆಮೇಲೆ ಇಂಗ್ಲೀಷ್ನಾಗ ಹಾಕ್ತಾರೆ ರೆಸ್ಟ್ ಇನ್ ಪೀಸ್. ಸ್ವಲ್ಪ ಜನ ವಿಶ್ವಾಸಿಗಳೇ ಹಾಕ್ತಾರೆ. ಇವಾಗ ನೀನೆಲ್ಲ ಸತ್ ಮೇಲೆ ರೆಸ್ಟ್ ಇನ್ ಪೀಸ್ ಅಂದ್ರೆ ಇನ್ಯಾ ಪೀಸು? ಸಾಯಕ್ಕಿನ ಮುಂಚೆ ಆ ಶಾಂತಿ ಪಡ್ಕೋ. ಆತ್ಮಕ್ಕೆ ಶಾಂತಿ ಸಿಗಲಿ. ಹೆಂಗ್ ನೀನು ಅಂದ್ಬಿಟ್ರೆ ಸಿಕ್ಬಿಡ್ತದ? ನೀನು ಆತ್ಮಕ್ಕೆ ಶಾಂತಿ ಸಿಗಲಿ ಅಂದ್ಬಿಟ್ರೆ ಅವನಿಗೆ ಸತ್ತವನಿಗೆ ಸಿಕ್ಬಿಡ್ತದ? ಸ್ವಲ್ಪ ಶಾಂತಿ ಕೊಡುವವನೊಬ್ಬನೇ. ದುಷ್ಟರಿಗೆ ಶಾಂತಿ ಇಲ್ಲ ಅಂತ ಬೈಬಲ್ ಹೇಳ್ತದೆ. ವಿಕೆಡ್ ಹ್ಯಾವ್ ನೋ ಪೀಸ್. ದುಷ್ಟ ಪಾಪದಲ್ಲಿ ಇರುವವರಿಗೆ ಶಾಂತಿ ಇಲ್ಲವೇ ಇಲ್ಲ. ನನಗೂ ಇಲ್ಲ, ನಿನಗಿಲ್ಲ. ಎಷ್ಟುವರೆಗೆ ನಾವು ಪಾಪಿಗಳಾಗಿರ್ತೇವೋ. ಶಾಂತಿ ಯಾವಾಗ ಸಿಗ್ತದೆ? ಆ ಶಾಂತಿಯ ರಾಜದೂತನು, ಸಮಾಧಾನದ ಪ್ರಭು, ಕರ್ತನಾಗಿರುವ ಯೇಸು ನಮ್ಮಲ್ಲಿ ಬಂದು ಆ ಶಾಂತಿ ಕೊಟ್ಟಾಗಲೇ ನಮ್ಮ ಆತ್ಮಕ್ಕೆ ಶಾಂತಿ ಸಿಗುವಂಥದ್ದು. ಪಾಪ ಕ್ಷಮಾಪಣೆ ಆದಾಗಲೇ ಶಾಂತಿ ಸಿಗುವಂಥದ್ದು. ಅದನ್ನೇ ನಾವು ರಕ್ಷಣೆ ಅಂತ ಹೇಳ್ತೇವೆ. ಅದು ಸಾಯಕ್ಕೆ ಮುಂಚೆ ಕಂಡುಕೊಳ್ಬೇಕು ನಾವು. ಸತ್ತ ಮೇಲೆ 1000 ಜನ ಹೇಳ್ರಿ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ, ಸಿಗಲ್ಲ, ಸಿಗಲ್ಲ. ಆ ಐಶ್ವರ್ಯವಂತನು ಲಾಜರನು ಇಬ್ಬರು ಸತ್ರು. ಐಶ್ವರ್ಯವಂತನಿಗೆಲ್ಲ ಇತ್ತು, ಶಾಂತಿ ಇರಲಿಲ್ಲ. ಅಲ್ಲಿ 1000 ಜನ ಹೇಳಲಿ, ಅಲ್ಲಿ ಏನೇನು ಹೋಮಗಳು ಮಾಡಿದ್ರು ಅವನಿಗೆ, ಲಾಜರನಿಗೆ. ಅಲ್ಲಿ ಅಬ್ರಾಹ್ಮನ್ ಹೇಳ್ದೆ, ಇಲ್ಲಿಂದ ಅಲ್ಲಿ ಹೋಗಕ್ಕೆ ಬರಲ್ಲ, ಅಲ್ಲಿಂದ ಇಲ್ಲಿ ಬರಕ್ಕೆ ಬರಲ್ಲ. ನೀನು ಟ್ರೈನ್ ಏರ್ದಿ, ನೀನು ಟ್ರೈನ್ ಸ್ಟೇಷನ್ ಬಿಡ್ತು, ನೀನು ಟ್ರೈನ್ ಬಿಡೋಕ್ಕಿಂತ ಮುಂಚೆ ಕರೆಕ್ಟ್ ಟಿಕೆಟ್ ತಗೊಂಡು ಕರೆಕ್ಟ್ ಗಾಡಿ ಏರ್ಬೇಕು.
ಹಲ್ಲೆಲೂಯಾ. ಸೊ ಯಾರನ್ನ ಸತ್ತ ಮೇಲೆ ನೀವು ಆತ್ಮಕ್ಕೆ ಶಾಂತಿ ಆಗ್ರಿ ಅಂತ ನೀವು ಹೇಳ್ಬಾರ್ದು. ಆ ದೇವ್ರಿಗೆ ಗೊತ್ತು. ಆತ ಯೇಸುಸ್ವಾಮಿನ ಅಂಗೀಕರಿಸಿದ್ರೆ, ಆತನ ಪಾಪ ಕ್ಷಮಾಪಣೆ ಆಗಿದ್ರೆ ಡೆಫಿನೆಟ್ ಶಾಂತಿ ದೇವರ ಸನ್ನಿಧಾನದಲ್ಲಿ. ನೀವು ಆಮೇಲೆ 3ನೇ ದಿನ ಮಾಡ್ರಿ, 6ನೇ ದಿನ ಮಾಡ್ರಿ, 11ನೇ ದಿನ ಮಾಡ್ರಿ, 40ನೇ ದಿನ ಮಾಡ್ರಿ, 1 ವರ್ಷ ಆದ್ಮೇಲೆ ಮಾಡ್ರಿ, ಏನು ಬದಲಾಯಿಸೋಕ್ಕಾಗಲ್ಲ. ಟೈಮ್ ವೇಸ್ಟ್ ಮಾಡಬೇಡ್ರಿ. ಆ ದುಡ್ಡು ನೀವು ಕೊಡೋದು ಮಿಷನರಿ ಕೊಡ್ರಿ. ಇನ್ನ ರಕ್ಷಣೆ ಇಲ್ದಿರೋರಿಗೆ ಹೋಗಿ ಸ್ವಲ್ಪ ಸುವಾರ್ತೆ ಹೋಗ್ತದೆ. ನಾವು 40ನೇ ದಿನ ಮಾಡಿ ಇಷ್ಟು ರೊಕ್ಕ ಖರ್ಚು ಮಾಡಿ ವೇಸ್ಟ್. ಆಮೇಲೆ ಹಲ್ಲೆಲೂಯಾ. ಓದೋರು ಹೋದ್ರು, ಇರೋರನ್ನ ಕಾಪಾಡ್ಕೊಳ್ಳಿ. ಎಷ್ಟು ಜನ ನಾನು ಹೇಳೋದು ಒಪ್ತೀರಿ? ಆಮೇನ್. ನಾನು ಯಾಕೆ ಹೇಳ್ತೇನೆ ಅಂದರೆ, ನಾವು ಏನು ಮಾಡ್ತಾ ಇದ್ದೇವೋ ನಮಗೆ ಗೊತ್ತಿರಬೇಕು. ಸುಮ್ಮನೆ ಕಾಟಾಚಾರಕ್ಕಾಗಿ ಸಂಪ್ರದಾಯಕ್ಕಾಗಿ ಅರ್ಥ ಇಲ್ಲದೆ ನಾವು ಮಾಡಬಾರ್ದು ಪ್ರಿಯರ್. ಆಮೆನ್. ಓಕೆ. ಸೊ ಶಾಂತಿ ಯಾವಾಗ ಸಿಗ್ತದೆ? ಯೇಸುಸ್ವಾಮಿ ನಂಬೋಕಿನ ನಾವು ಮುಂಚೆ, ರೈಟ್? ಸೊ ಇಲ್ಲಿ ನಾವು ನೋಡ್ತೇವೆ, ಆತನು ಯೇಸುಸ್ವಾಮಿಯ 99 ಬಿಟ್ಟು, ಆ ಕುರುಬನು 99 ಬಿಟ್ಟು 1ರಿಂದ ಆತನು ಹೋದ. ಅಂದ್ರೆ ನಮ್ಮ ಆಸೆ ಇವಾಗ ಎಲ್ಲಿರ್ಬೇಕು? ಆ 1ರಿಂದ ಇರಬೇಕು. ನಶಿಸಿ ಹೋದವ್ರ ಮೇಲೆ ನಾವು ಇರ್ಬೇಕು. ನಾವು ಯೇಸುಸ್ವಾಮಿಯ ಶಿಷ್ಯರಾದ್ರೆ ಅಲ್ಲಿ ಹೋಗ್ಬೇಕು. ಆಮೆನ್. ಅನೇಕ ಸರಿ ನಾವು ಸ್ವಾರ್ಥಿಗಳಾಗ್ಬಿಡ್ತೇವೆ. ಎಲ್ಲ ನಾನು, ನಂದು, ಇದಕ್ಕೋಸ್ಕರನೇ ಇಟ್ಕೊಳ್ತೀವಿ. ಅಲ್ಲಿ ಹೊರಗಡೆ ಜನ ನಾಶನ ಆಗ್ತಾ ಇರ್ತಾರೆ. ಯೇಸುಸ್ವಾಮಿ ಹತ್ರ ಒಂದ್ಸರಿ ಒಂದು ಊರಿಗೋದ ಯೇಸುಸ್ವಾಮಿ. ಅಲ್ಲಿ ಸ್ವಸ್ಥತೆ ಮಾಡ್ದ, ಅದ್ಭುತ ಕಾರ್ಯ ಮಾಡ್ದ, ದುರಾತ್ಮಗಳನ್ನು ಓಡಿಸ್ದ. 2 ದಿನ ಆಯ್ತು, ಮೀಟಿಂಗ್ ಚೆನ್ನಾಗಿತ್ತು. ಆಮೇಲೆ ಅವ್ರು ಹೇಳಿದ್ರು ಯೇಸುಸ್ವಾಮಿಗೆ, ನೀನು ಇಲ್ಲೇ ಇರಪ್ಪ ಅಂದ್ರು. ಮತ್ತು ಹಂಗೆಲ್ಲ ಆಗುವಾಗ ಯಾರು ಯೇಸುಸ್ವಾಮಿನ ಕಳ್ಸಕ್ಕೆ ಇಷ್ಟಪಡ್ತಾರೆ? ಇಲ್ಲೇ ಇರಪ್ಪ. ಯೇಸುಸ್ವಾಮಿ ಏನು ಮಾಡ್ದ ಗೊತ್ತಾ? ಬಿಡ್ರಿ, ನಾನು ಹೋಗ್ಬೇಕು, ನಾನು ಬೇರೆ ಊರುಗಳಿಗೆ, ಹಳ್ಳಿಗಳಿಗೆ ಕೂಡ ನಾನು ಹೋಗಿ ಸುವಾರ್ತೆಯನ್ನು ಸಾರಬೇಕು. ಯೇಸುಸ್ವಾಮಿ ಆಸೆ ಏನು ಗೊತ್ತಾ? ಸುವಾರ್ತೆ ತಲುಪಿದವ್ರಿಗೆ ಮತ್ತೆ ಸುಲಭ ಸುವಾರ್ತೆ ಕೊಟ್ಕೊಂಡಿರಬಾರ್ದಂತ ಆತನ ಆಸೆ ಇಲ್ಲ. ಆತನ ಆಸೆ ಎಲ್ಲಿ ಅಂದರೆ, ಎಲ್ಲಿ ರಕ್ಷಣೆ ಇಲ್ಲ, ಎಲ್ಲಿ ಸುವಾರ್ತೆ ಇಲ್ಲ, ಎಲ್ಲಿ ದೇವರನ್ನು ತಿಳ್ಕೊಳ್ಳಿಲ್ಲವೋ, ಎಲ್ಲಿ ವಾಕ್ಯವಿಲ್ಲವೋ ಅಲ್ಲಿ ಹೋಗಬೇಕನ್ನುವುದು ಆತನ ಆಸೆ ಆಗಿರುವಂಥದ್ದಾಗಿದೆ. ಆಮೇನ್. ಹಲ್ಲೆಲೂಯಾ. ಈಗ ರಕ್ಷಣೆ ಇಲ್ಲದೆ ಇರುವುದಂದ್ರೆ ಅರ್ಥವೇನು? ಈ ಒಂದು ಪಾಪಿಗಳನ್ನು ರಕ್ಷಿಸಲಿಕ್ಕೆ ಬಂದ. ಒಂದೇನಂದ್ರೆ ನಮ್ಮಲ್ಲಿ ಪಾಪ. ಇನ್ನೊಂದು ಏನಂತಂದ್ರೆ, ಇಲ್ಲಿ ನೋಡ್ರಿ, ಯೇಸುಸ್ವಾಮಿ ಬಂದಂತ ಉದ್ದೇಶ 1 ಯೋಹಾನ 3:8 ಹೇಳ್ತದೆ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಯೇಸುಸ್ವಾಮಿಯ ಇನ್ನೊಂದು ಉದ್ದೇಶ ಏನಂದ್ರೆ, ಅಲ್ಲಿ ಹೇಳ್ತದೆ, ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಎಲ್ಲರೂ ಹೇಳ್ರಿ, ನನ್ನ ಸಂಗಡ ಹೇಳ್ರಿ, ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕಾಗಿಯೇ ದೇವಕುಮಾರನು ಪ್ರತ್ಯಕ್ಷನಾದನು. ಹೇಳ್ರಿ ಇನ್ನೊಂದ್ಸರಿ, ಎಲ್ಲರೂ ಸ್ವಲ್ಪ ಆಕ್ಷನ್ ಮಾಡ್ರಿ, ಹಿಂದೆ ಇರೋರು ಕೂಡ ಹೇಳ್ರಿ, ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕಾಗಿಯೇ ದೇವಕುಮಾರನು ಪ್ರತ್ಯಕ್ಷನಾದನು. ಯಾಕೆ ಯೇಸುಸ್ವಾಮಿ ಲೋಕದಲ್ಲಿ ಪ್ರತ್ಯಕ್ಷನಾದನಂದ್ರೆ, ಒಂದು ನಶಿಸಿ ಹೋಗೋರನ್ನು ಹುಡುಕಿ ರಕ್ಷಿಸ್ಲಿಕ್ಕೆ, ಎರಡನೇದು ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕೆ. ಒಂದು ಕಡೆ ರಕ್ಷಕನಿದ್ದಾನೆ, ಇನ್ನೊಂದು ಕಡೆ ಸೈತಾನನಿದ್ದಾನೆ. ಯೇಸುಸ್ವಾಮಿ ಯಾವುದರಿಂದ ನಮ್ಮನ್ನು ರಕ್ಷಿಸ್ತಾನೆ? ಒಂದು ಪಾಪದಿಂದ ರಕ್ಷಿಸ್ತಾನೆ, ಎರಡನೇದು ಆ ಸೈತಾನನಿಂದ ರಕ್ಷಿಸ್ತಾನೆ. ಆಮೆನ್. ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕಾಗಿ. ಅದಕ್ಕೆ ಬೈಬಲ್ ಹೇಳ್ತದೆ, ನಮಗೆ ಗೊತ್ತಿರುವ ವಚನ ಯೋಹಾನ 10:10. ಯಾರಿಗನ್ ಗೊತ್ತಾ? ಯೋಹಾನ 10:10 ಪ್ರಸಿದ್ಧವಾದಂಥ ವಾಕ್ಯ. ಏನು ಹೇಳ್ತದೆ? ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೋ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದಿದ್ದೇನೆ. ಪಾಪಿಗಳನ್ನು ರಕ್ಷಿಸಲಿಕ್ಕೆ ಬಂದಿದ್ದೇನೆ, ನಶಿಸಿ ಹೋಗುವವರನ್ನು ಹುಡುಕಿ ರಕ್ಷಿಸಲಿಕ್ಕಾಗಿ ನಾನು ಬಂದಿದ್ದೇನೆ, ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕಾಗಿ ಬಂದಿದ್ದೇನೆ. ಆ ಸೈತಾನನ ಯಾರಂತೆ? ಕಳ್ಳ. ಎಲ್ಲರೂ ಹೇಳ್ರಿ, ಸೈತಾನನ ಕಳ್ಳ. ರೈಟ್? ಒಬ್ಬ ಕಳ್ಳನಿದಾನಲ್ಲಿ, ಅವನು ಏನ್ ಮಾಡ್ತಾನಂತೆ? ಕದ್ದುಕೊಳ್ಳುವುದಕ್ಕೆ, ಕೊಲ್ಲುವುದಕ್ಕೆ, ಕೊಯ್ಯುವುದಕ್ಕೆ, ಹಾಳು ಮಾಡುವುದಕ್ಕೆ. ಸೈತಾನನ ಕೆಲಸ ಏನು ಗೊತ್ತಾ? ನಿಮ್ಮಿಂದ ನಮ್ಮಿಂದ ಕದ್ದುಕೊಳ್ತಾನೆ, ಹಾಳು ಮಾಡುತ್ತಾನೆ. ರೈಟ್?
ಇವತ್ತು ಲೋಕದಲ್ಲಿ ನಾವು ನೋಡ್ತೇವೆ, ನಶಿಸಿ ಹೋಗಿರುವಂತ ನಾವು ಭದ್ರವಾಗಿದ್ದೇವೆ ಅಂದ್ರೆ ಅರ್ಥವೇನು? ನಾವೇನು ಯೇಸುಸ್ವಾಮಿ ನಮ್ಮನ್ನು ಭದ್ರಪಡಿದೆ. ನಾವು ಒಂದು ಪಾಪದ ಬಂಧನದಲ್ಲಿದ್ವಿ, ಎರಡನೇದು ಸೈತಾನನ ಬಂಧನದ ಹಿಡಿತದಲ್ಲಿ ನಾವು ಇದ್ವಿ. ಆದ್ರೆ ಯೇಸುಸ್ವಾಮಿಗೆ ನಾವು ಮೊರೆ ಇಟ್ಟಾಗ ಏನ್ ಹೇಳ್ತೇವೆ? ಸ್ವಾಮಿ ಕಾಪಾಡಪ್ಪ, ರಕ್ಷಿಸು. ನಾವು ಅದೇ ಪ್ರಾರ್ಥನೆ ಮಾಡಿ, ನನ್ನ ಹೃದಯದಲ್ಲಿ ಬಾ ಸ್ವಾಮಿ, ನನ್ನನ್ನು ರಕ್ಷಿಸು, ನನ್ನ ಪಾಪದಿಂದ ತೊಳಿ ಅಂತ ಹೇಳುವಾಗ ಏನ್ ಮಾಡ್ತಾ ಇದ್ದೀವಿ? ಒಂದ್ ಕಡೆ ಪಾಪದಿಂದ ತೊಳೆದ ನಾವು ಮೊರೆ ಇಟ್ಟಿದ್ದಕ್ಕೆ ಯೇಸುಸ್ವಾಮಿ ಹೇಳ್ದೆ, ಅವ್ನು ನನ್ನ ಕರಿತಾ ಇದ್ದಾನೆ, ಹೋಗ್ಬೇಕು. ಹೋದ, ಸೈತಾನ ಇಟ್ಕೊಂಡಿದ್ದ. ಯೇಸುಸ್ವಾಮಿ ಏನ್ ಮಾಡ್ದೆ? ಬಿಡು. ಇದೇ ಆಗಿದ್ದು, ನಾವು ಅದನ್ನು ನೋಡಿಲ್ಲ ದೃಶ್ಯನ, ಬಟ್ ಅದೇ ಆಗಿದ್ದು ನಮ್ಮ ಆತ್ಮಿಕ ರಂಗದಲ್ಲಿ. ಸೈತಾನ ಬಂಧನ, ಸೈತಾನ ಆಲೋಚನೆಗಳು, ಸೈತಾನನ ಚಟಗಳು, ಸೈತಾನನ ಸಂಗತಿಗಳು ನಮ್ಮನ್ನು ಇಟ್ಕೊಂಡೆ ಅವನ್ನ ಓಡೋದು. ಯೇಸುಸ್ವಾಮಿ ಬಿಡು, ಇವನ್ನ ಫ್ರೀ ಮಾಡ್ತೀನಿ ನಾನು ಅಂತೇಳಿ ತನ್ನ ರಾಜ್ಯಕ್ಕೆ ನಮ್ಮನ್ನು ಕರ್ಕೊಂಡು ಬಂದ ಆತನು. ಆಮೆನ್. ಸೊ ಇಲ್ಲಿ ಎರಡು, ಪಾಪ, ಸೈತಾನ. ಆದ್ರೆ ಇವತ್ತು ನಾವು ರಕ್ಷಣೆ ಹೊಂದಿದ್ದೇವೆ. ಆದ್ರೆ ರಕ್ಷಣೆ ಹೊಂದದೇ ಇರುವವರ ಪರಿಸ್ಥಿತಿ ಸ್ವಲ್ಪ ಆಲೋಚನೆ ಮಾಡ್ರಿ. ನಶಿಸಿ ಹೋಗುವವರು, ಕಳೆದು ಹೋದವರು ಅಂತ ಹೇಳ್ತೇವೆ, ಅವ್ರ ಪರಿಸ್ಥಿತಿ ಗೊತ್ತಾ ಹೆಂಗಿದೆ ಅಂತ? ಅವ್ರು ಯಾರ ಬಂಧನದಲ್ಲಿದ್ದಾರೆ? ಸೈತಾನನ ಬಂಧನದಲ್ಲಿದ್ದಾರೆ. ನೋಡ್ರಿ ಆ ವಚನ ಏನ್ ಹೇಳ್ತದೆ. ಸೈತಾನ ಬಂಧನದಲ್ಲಿರುವುದಂದ್ರೆ ಅರ್ಥವೇನು? ಎಫೆಸದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 1 ಮತ್ತು 2ನೇ ವಚನ. ಎಫೆಸದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 1 ಮತ್ತು 2ನೇ ವಚನ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದ. ನಮ್ಮ ಪರಿಸ್ಥಿತಿ ಏನಾಗಿತ್ತು ಗೊತ್ತಾ? ಯೇಸುಸ್ವಾಮಿ ಬರಕ್ಕಿಂತ ಮುಂಚೆ ಸತ್ತಿದ್ವಿ ನಾವು. ಪಾಪದ ದೆಸೆಯಿಂದ ಏನಾಗಿದ್ವಿ ನಾವು? ಸತ್ತಿದ್ವಿ. ಜೀವ ಇದ್ದಿಲ್ಲ ನಮ್ಮಲ್ಲಿ. ಸತ್ತವರು, ಪಾಪದಲ್ಲಿ ಸತ್ತವರು ನಾವು. ಆದ್ರೆ ಯೇಸುಸ್ವಾಮಿ ನಾವು ರಕ್ಷಿಸಿದಾಗ, ನಾವು ಮೊರೆ ಇಟ್ಟಾಗ ಏನ್ ಮಾಡ್ದ? ಪಾಪದಲ್ಲಿ ಸತ್ತವರಾಗಿದ್ದ ನಮ್ಮನ್ನು ಬದುಕಿಸಿದ. ನಮಗೆ ಅದಕ್ಕೆ ಪಾಪ ಅಂದ್ರೆ ಇಷ್ಟ ಇತ್ತು. ನಾನೇ ಯೋಚನೆ ಮಾಡ್ತೀನಿ, ನಾನು ಯೇಸುಸ್ವಾಮಿಯನ್ನು ಅಂಗೀಕರಿಸ್ಕೊಳ್ಳೋಕ್ಕಿಂತ ಮುಂಚೆ ಬೇಡ ಅಂತಿದ್ದೆ ನಾನು. ಬೇಡಪ್ಪ ಯೇಸುಸ್ವಾಮಿ, ಯಾಕೆ? ಪಾಪ ಬೇಕಿತ್ತು ನನಗೆ, ಪಾಪ ಬೇಕಿತ್ತು. ರೈಟ್? ಆದ್ರೆ ದೇವರಿಗೆ ಸ್ತೋತ್ರ, ಪಾಪದಲ್ಲಿ ಸತ್ತವರಾಗಿದ್ದ ನಮ್ಮನ್ನು ಆತನ ಏನ್ ಮಾಡಿದ್ದಾನೆ? ಬದುಕಿಸಿದ್ದಾನೆ. ಮುಂದೆ ನೋಡ್ರಿ ಏನ್ ಹೇಳ್ತದೆ, 2ನೇ ವಚನ ಏನ್ ಹೇಳ್ತದೆ? ನೀವು ಪೂರ್ವದಲ್ಲಿ, ಎಲ್ಲರೂ ಹೇಳ್ರಿ ಪೂರ್ವದಲ್ಲಿ, ಸ್ವಲ್ಪ ಆಕ್ಷನ್ ಮಾಡ್ರಿ. ಅವಾಗ ಅನ್ರಿ, ಯೇಸುಸ್ವಾಮಿ ಹತ್ರ ಬರೋ ಮುಂಚೆ ಅಂತ ಹೇಳ್ರಿ. ಪೂರ್ವದಲ್ಲಿ. ರೈಟ್? ಇದು ನಿಮ್ದು ಪಾಸ್ಟ್. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕ ಆಚಾರಕ್ಕೆ ಅನುಸರಿಸುವವರಾಗಿ ನಡೆದುಕೊಂಡಿರಿ. ಹೆಂಗಿದ್ವಿ ಅಂತೆ ನಾವು? ಅಪರಾಧಗಳಿಗೂ ಪಾಪಗಳನ್ನು ಮಾಡುವವರಾಗಿದ್ವಿ. ಎಷ್ಟು ಜನ ಒಪ್ಕೊಳ್ತೀರ? ಹೌದು, ನಾನು ಅಪರಾಧ ಪಾಪಗಳು ಮಾಡ್ತಾ ಇದ್ದೆ ಅಂತ. ಅವಾಗ ಕುಡಿದ್ರೆ ಏನು, ಅಯ್ಯೋ ಕುಡ್ದೆ ಅಂತ ಅನಿಸ್ತಿದ್ದಿಲ್ಲ, ಇನ್ನ ಕುಡಿಲೆ ಅಂತಿದ್ದು. ಯಾರನ್ನ ಒದ್ದು ಬಂದ್ರೆ ಒಡೆದೆ ಅನ್ಸ್ತಿತ್ತ? ಇಲ್ಲ, ವಾಕ್ ಬಂದಲ್ಲಿ ಅಲ್ಲಿ ಮುರಿದೇನೋ ಅನ್ಸ್ತಿತ್ತು. ಯಾರನ್ನ ಬೈದ್ರೆ ತೋ ಬೈದ್ಬಿಟ್ಟೆ, ಹಂಗ ಅನ್ಬಾರ್ದಿತ್ತು ಅಂತ ಯಾರಿಗಾನ ಅನ್ಸ್ತಾ? ಯಾಕೆ ಅನ್ಸಿಲ್ಲ? ಪಾಪದಲ್ಲಿ ಸತ್ತಿದ್ದೀವಿ ನಾವು. ಇವಾಗ ಯಾರನ್ನ ಸ್ವಲ್ಪ ಸಿಟ್ಟಿನಲ್ಲಿ ಬೈರಿ, ಸಿಟ್ಟಿನಲ್ಲಿ ಏನೋ ಅಂದ್ಬಿಡ್ಬೋದು, ಆಮೇಲೆ ಏನು ಸಮಾಧಾನ ಇರ್ತದ ನಿಮಗೆ? ಇಲ್ಲ, ಅಯ್ಯೋ ಅಂದ್ಬಿಟ್ಟೆ, ಛೇ 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 ಹಂಗೆ ಅನ್ಬಾರ್ದಿತ್ತು, ಸ್ವಲ್ಪ ಓವರಾಗಿ ಮಾತಾಡ್ಬಿಟ್ಟೆ, ಛೇ ಹಂಗೆ. ಹೌದಲ್ಲ? ಯಾಕೆ? ಅವಾಗ ರಕ್ಷಣೆ ಇಲ್ಲ, ಇವಾಗ ರಕ್ಷಣೆ ಇದೆ. ಆಮೇನ್. ಓಕೆ. ಆ ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕ ಆಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಈಗ ನೀವು ವಿಧೇಯರಾಗಿದ್ದೀರಿ, ಯೇಸುಸ್ವಾಮಿ ನಂಬ್ಕೊಂಡಿದ್ರೆ ಅದಕ್ಕೆ ಚರ್ಚೆಗೆ ಬಂದಿರಿ. ಇಲ್ಲಾಂದ್ರೆ ಬರ್ಬೇಕಂತ ಆಸೆ ಇತ್ತಾ ನಿಮಗೆ? ಬೈಬಲ್ ಓದ್ಬೇಕಂತ ಆಸೆ ಇರ್ತಿತ್ತಾ? ಇಲ್ಲಾಂದ್ರೆ ಇಲ್ಲ. ಯಾರು ಹೋಗ್ತಾರೆ ಬಿಡಪ್ಪ, ಸಂಡೇ ಇವತ್ತು ಎಲ್ಲ ದುಡಿದಿರ್ತೀವಿ, 7 ದಿನ 6 ದಿನ ಇದೆ, ಆರಾಮ ಮಕ್ಕಬೇಕು ಹತ್ತಿದ್ವಿ. ಇವಾಗ ಯಾಕೆ ಎದ್ದೆದ್ದು ಬರ್ತೀರಿ ನೀವು? ರಕ್ಷಣೆ ಹೊಂದಿರಿ. ಅದಕ್ಕೆ ಈ ಗುಣಲಕ್ಷಣಗಳಿದ್ದಾವೆ. ಇಲ್ಲದೆ ಇರೋರಿಗೆ ಆ ಗುಣಲಕ್ಷಣ ಇರೋದಿಲ್ಲ ಅದು. ರೈಟ್? ಅದು ಇಲ್ಲಿ ಹೇಳ್ತದೆ. ಆದ್ರೆ ಅವ್ರ ಕತೆ ಏನು? ನಾವು ವಿಧೇಯರು, ಅವ್ರು ಅವಿಧೇಯರು. ಅವರ ಒಂದು ಗುಣಲಕ್ಷಣ, ಅವ್ರ ಇದರಲ್ಲಿ ಏನು ಅಲ್ಲಿ ಹೇಳ್ತದೆ ಅಂದರೆ ನಂಬಲೊಲ್ಲದವರನ್ನು, ಅಂದ್ರೆ ಯಾರ್ಯಾರು ನಂಬಲಿಲ್ಲವೋ, ಯಾರ್ಯಾರು ಯೇಸುಸ್ವಾಮಿನ ವಿಶ್ವಾಸಲಿಲ್ಲವೋ, ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನು. ಅವ್ರಿಗೆ ಒಬ್ಬನ ಪ್ರೇರೇಪಣೆ ಕೊಡ್ತಾನಂತೆ. ಇವತ್ತು ನಿನಗೆ ನನಗೆ ಯಾರು ಪ್ರೇರೇಪಿಸ್ತಾರೆ ಹೇಳ್ರಿ? ನಾವು ರಕ್ಷಣೆ ಹೊಂದಿದ್ದೇವೆ, ನಮ್ಮನ್ನು ಪ್ರೇರೇಪಿಸುವವ್ರು ಯಾರು? ಉತ್ತರ ಕೊಡ್ರಿ.
ಪರಿಶುದ್ಧಾತ್ಮ ದೇವರು ನಮ್ಮ ಒಳಗಡೆ, ಅದು ಬೇಡ, ಇದು ಮಾಡು, ಪ್ರಾರ್ಥನೆ ಮಾಡು, ಎದ್ದಳು, ಅವ್ರಿಗೆ ಇದು ಮಾಡು. ಈ ಪ್ರೇರೇಪಣೆ ನಮಗೆ ಎಲ್ಲಿಂದ ಬರ್ತದೆ? ಪವಿತ್ರಾತ್ಮ. ಯಾಕೆ? ನೀನು ರಕ್ಷಣೆ ಹೊಂದಿದೆ. ಬಟ್ ಅವ್ರಿಗೆ ಇನ್ನೊಂದು ಪ್ರೇರೇಪಣೆ ಇದೆ, ರಕ್ಷಣೆ ಹೊಂದದೇ ಇರೋರಿಗೆ. ಸೈತಾನನ್ ಪ್ರೇರೇಪಿಸ್ತಾನಂತೆ. ನಮಗೆ ಪರಿಶುದ್ಧಾತ್ಮ, ಅವ್ರಿಗೆ ಅಶುದ್ಧಾತ್ಮ. ಆಮೆನ್. ರಕ್ಷಣೆ ಹೊಂದಿಲ್ಲ ಅಂದ್ರೆ ಪರಿಸ್ಥಿತಿ ನೋಡ್ರಿ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೆ, ಅವರಿಗೆ ಬೇರೆ ಪ್ರೇರೇಪಣೆ. ಹಂಗ ಮಾಡು, ಹಂಗನು, ಅದನ್ನ ನೋಡು, ಇದನ್ನು ಮಾಡು, ಅದನ್ನು ಕುಡಿ, ಅಲ್ಲಿ ಜಗಳ ಮಾಡ್ಬಾ, ಅಲ್ಲಿ ಹೊಡೆದು ಬಾ, ಅಲ್ಲೊಂದು ಪ್ರೇರೇಪಣೆ ಇರ್ತದಂತ ಅವ್ರಿಗೆ. ಅವ್ರು ಯಾಕೆ? ಅದಕ್ಕೆ ನಾವು ಅರ್ಥ ಮಾಡಿಕೊಳ್ಬೇಕು, ಅವ್ರು ಮಾಡುವಂಥ ಕೆಲಸ ಯಾಕೆ ಮಾಡ್ತಾರಂತಂದ್ರೆ, ಅವ್ರ ಹಿಂದ್ಗಡೆ ಒಬ್ಬ ಸೈತಾನನು ಅವರನ್ನು ಪ್ರೇರೇಪಿಸ್ತಾ ಇದ್ದಾನೆ. ಆ ದುಷ್ಟಾತ್ಮ ಅವರನ್ನು ಪ್ರೇರೇಪಿಸ್ತಾ ಇದ್ದಾನೆ. ಅವ್ರ ದುಷ್ಟಾತ್ಮದಿಂದ ಬಿಡಿಸ್ಕೊಂಡು ಬರ್ಬೋದಾ? ತಮ್ಮಷ್ಟಕ್ಕೆ ತಮಗೆ ಆಗಲ್ಲ. ತಮ್ಮಷ್ಟಕ್ಕೆ ತಮಗೆ ಆಗಲ್ಲ. ಒಬ್ಬ ರಕ್ಷಕನ್ ಬೇಕು ಅವ್ರಿಗೆ. ಅದಕ್ಕೆ ಯೇಸುಸ್ವಾಮಿ ಬೇಕು. ಆಮೇಲೆ ನಾವು ಯಾವಾಗ ಯೇಸುವೇ ನಾವು ಸುವಾರ್ತೆ ಕೇಳಿದಾಗ, ಸ್ವಾಮಿ ನನ್ನ ಹೃದಯದಲ್ಲಿ ಬಾ ರಕ್ಷಿಸು ಅಂತ ಹೇಳಿದ, ಅವಾಗ ಏನಾಯ್ತು ಗೊತ್ತಾ? 2 ವಿಷಯಗಳಾಯ್ತು. ಒಂದು, ನಮ್ಮ ಪಾಪ ಕ್ಷಮಿಸ್ದ. ಎರಡನೇದು ಏನು ಮಾಡ್ದ? ಯೇಸುಸ್ವಾಮಿ ಸೈತಾನನಿಂದ ಬಿಡಿಸಿ ನಮ್ಮನ್ನು ಹಿಂಗೆ ಕರ್ಕೊಂಬಂದ. ಬಟ್ ಅವ್ರ ಗತಿ ಏನು? ಅವ್ರಿಗೆ 2 ಬಂಧನಗಳು. ಒಂದು ಪಾಪದ ಬಂಧನ. ಅನ್ಕೊಂತಾನೆ, ಇವತ್ತೇ ಲಾಸ್ಟ್ ಅಪ್ಪ ಕುಡಿಯೋದು, ಇನ್ನೊಂದ್ಸರಿ ನಾನು ಕುಡಿಬಾರ್ದು. ಬಿಟ್ಟು ಬಾ ಅಂತೇಳಿ ಅವನಿಗೆ ಆಗೋದಿಲ್ಲ. ಇದೇ ಲಾಸ್ಟ್ ಅಪ್ಪ ಸಿಗರೇಟ್ ಸೇದ, ನಾನು ಆಮೇಲೆ ಇಲ್ಲ, ಬಿಟ್ಟು ಬಾನೋ ಆಗೋದಿಲ್ಲ ಅವನಿಗೆ. ಯೇಸುಸ್ವಾಮಿ ಬಂದ್ರೆ ಬಲ ಬರ್ತದೆ. ಸೈತಾನ್ ಕೂಡ ಪ್ರೇರೇಪಿಸ್ತಾ, ಅವನಿಂದ ಬಿಡಿಸ್ಕೊಳಕ್ ಆಗಲ್ಲ ಅವನಿಗೆ. ಆ ರಕ್ಷಕನು ಬೇಕು. ಅದಕ್ಕೆ ಪಾಪಿಗಳನ್ನು ರಕ್ಷಿಸ್ಲಿಕ್ಕಾಗಿ ಯೇಸು ಸ್ವಾಮಿ ಬಂದ. ಅವರ ದುಸ್ಥಿತಿ ನೋಡ್ರಿ. ಅವರು ಇಲ್ಲಿ ಒಂದು ಪಾಪದ ಬಂಧನ, ಎರಡನೇದು ಸೈತಾನನು ಅವರನ್ನು ಪ್ರೇರೇಪಿಸ್ತಾ ಇದ್ದಾನೆ. ಇವಾಗ ಅವ್ರಿಗೆ ಹೆಂಗೆ ಮತ್ತೆ ಬಿಡುಗಡೆ? ಅವ್ರಿಗೆ ಹೆಂಗೆ ಬಿಡುಗಡೆ? ನಿನಗೆ ನನಗೇನು? ನಾವು ಬರೀ ಯೇಸುಸ್ವಾಮಿ ನಮ್ಮನ್ನು ಸೈತಾನನಿಂದ ಬಿಡಿಸಿದ್ದು ಮಾತ್ರ ಅಲ್ಲ, ಸೈತಾನನ ಮೇಲೆ ನಮ್ಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅವ್ರದ್ದು ಅಧಿಕಾರ ಇಲ್ಲ, ಅವ್ರ ಸೈತಾನನ ಅಧಿಕಾರ ಕೆಳಗಿದ್ದಾರೆ ಅವರು. ಆಮೇನ್. ಕೆಲವೊಂದ್ಸರಿ ನಾವು ಬಹಳ ನೀತಿವಂತರಾಗಿ ನಾವು ಅವರು ಭಾಳ ಕುಡುಕರು ಮಾಸ್ಟರ್, ಅವ್ರು ಜಗಳಗಂಡ್ರು, ಅವರು ವಿಗ್ರಹಾರಾಧಿಕರು. ಅವ್ರು ಯಾಕೆ ಮಾಡ್ತಾರೆ ಗೊತ್ತಾ? ಅವ್ರು ನಿಸ್ಸಹಾಯ ಸ್ಥಿತಿಯಲ್ಲಿದ್ದಾರೆ. ನಿನ್ನ ಕಣ್ಣು ತೆರೆಯವರೆಗೆ ನೀನು ಹಂಗೆ ಇದ್ದೆಯಲ್ಲ. ನಾವು ಅನ್ಕೊಂಡ್ಬಿಡ್ತೀವಿ ನಾವೇನೋ ಸ್ಪೆಷಲ್, ನೀನು ಹಂಗೆ ಇದ್ದಿ. ಮತ್ತೆ ಅದಕ್ಕೆ ಪೌಲನ್ ಹೇಳೋಣ, ಸ್ವಾಮಿ ಪಾಪಿಗಳನ್ನು ರಕ್ಷಿಸ್ಲಿಕ್ಕೆ ಬಂದು ಅದರಲ್ಲಿ ಪ್ರಮುಖನು ನಾನೇ ಅಂತಾನೆ. ನಾನು ಹಂಗೆ ಇದ್ದಪ್ಪೋ ಅಂತಾನೆ. ಸಭೆಗಳನ್ನ ಹೊಡಿತಿದ್ದಪ್ಪೋ, ಸ್ತ್ರೀಯರನ್ನ ಪುರುಷನ ಹೇಳ್ಕೊಂಡು ಹೋಗಿ ಜೈಲಲ್ಲಿ ಹಾಕ್ತಿದ್ದಪ್ಪೋ. ನಾವೇನು ಬೇರೆ ಅಲ್ಲ. ನಮಗೇನು ಮಾಡ್ಬೇಕು ಇವಾಗ? ಅವ್ರನ್ನ ದೇವ್ರು ನಮ್ಮನ್ನು ರಕ್ಷಿಸಿದ್ದಾನೆ. ನಮ್ಮ ಹೆಂಗಿರ್ಬೇಕು? ಸ್ವಾಮಿ ಅವರು ಕೂಡ ಇವತ್ತು ರಕ್ಷಣೆ ಹೊಂದಲ್ಪಡಬೇಕು. ಬರೀ ನಾನು, ನನ್ನ ಮನೆ, ನನ್ನ ಬರ್ತಡೇ, ನನ್ನ ಆಶೀರ್ವಾದ, ನನ್ನಿದು ಅಷ್ಟಕ್ಕೆ ನಾವು ಸೀಮಿತರಾಗಬಾರ್ದು. ಒಂದೊಂದ್ಸಲ ಅನ್ಕೊಂತೀವಿ ಅಲ್ಲಿ ಯೇಸುಸ್ವಾಮಿ ಇದಾನಂತ, ಇಲ್ಲ ಬಿಟ್ಟು ಹೋಗ್ಬಿಟ್ಟಾನೆ ಯೇಸುಸ್ವಾಮಿ. ಎಲ್ಲೋಗನ್ ಗೊತ್ತಾ? ಎಲ್ಲಿ ರಕ್ಷಣೆ ಇಲ್ಲವೋ ಅವ್ರನ್ನ ರಕ್ಷಿಸ್ಲಿಕ್ಕೆ. ಆಮೇನ್. ಹಲ್ಲೆಲೂಯಾ. ಅಂದ್ರೆ ನಮಗೆ ಬೇರೆ ಆಶೀರ್ವಾದ ಕೊಡಲ್ಲ ಅಂತಲ್ಲ. ಅಲ್ಲಿ ಯಾವಾಗಲೇ ನಾವು ನೋಡಿದ್ವಿ, ನನ್ನ ಕುರಿಗಳಿಗೆ ಏನು ಕೊಡಬೇಕಂತ? ಜೀವವು ಸಮೃದ್ಧಿಯಾಗಿರಬೇಕೆಂದಲೂ ನಾನು ಬಂದಿದ್ದೇನೆ. ಡೆಫಿನೆಟ್ಲಿ ಯೇಸುಸ್ವಾಮಿ ಬರೀ ನಮ್ಮ ಪಾಪ ಒಂದೇ ಕ್ಷಮಿಸಲಿಲ್ಲ, ಪಾಪವನ್ನು ಕ್ಷಮಿಸಿ ನಮ್ಮನ್ನು ಇವತ್ತು ಏನು ಮಾಡಿದ್ದಾನೆ? ನೀತಿವಂತರಾಗಿ ಮಾಡಿದ್ದಾನೆ. ಇವತ್ತೇ ನಾವು ಪ್ರಭು ರಾತ್ರಿ ಭೋಜನದಲ್ಲಿ ಪಾಲ್ಗ ರೊಟ್ಟಿ ದ್ರಾಕ್ಷರಸ ನಾವು ಏನು ಸೂಚಿಸ್ತದೆ? ಅದು ಆತನ ದೇಹ ಒಡೆಯಲ್ಪಡ್ತು. ಆತನ ಬಾಸುಂಡೆಗಳಿಂದ ನಮಗೇನಾಯ್ತು? ಗುಣವಾಯ್ತು. ಆತನು ಬಡತನದಲ್ಲಿ ಸೇರುವುದ್ರ ಮುಖಾಂತರ ನಾವು ಐಶ್ವರ್ಯ ಎಲ್ಲ ಮಾಡ್ದೆ. ಇವತ್ತು ಆಶೀರ್ವಾದ ಕೊಟ್ಟಿದ್ದಾನೆ. ಇವಾಗ ನಾವು ಚೆನ್ನಾಗಿದ್ದೀವಿ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಾವು ಚೆನ್ನಾಗಿದ್ದೀವಿ. ಹೇಳ್ರಿ, ಕ್ರಿಸ್ತ ಯೇಸುವಿನಲ್ಲಿ ನಾವು ಚೆನ್ನಾಗಿದ್ದೀವಿ. ಹೇಳ್ರಿ, ಕಷ್ಟ ಇರ್ಬೋದು, ಆದರೆ ಸಹಾಯ ಮಾಡಲಿಕ್ಕೆ ಯೇಸು ನನ್ನ ಜೊತೆಗೆ ಇದ್ದಾನಲ್ಲ. ಅವ್ರಿಗೆ ಯಾರು ಅದಾರ? ನಮಗಪ್ಪ, ಎಸಪ್ಪ, ಥ್ಯಾಂಕ್ ಯುಪ್ಪ, ನನ್ನ ಜೊತೆಗಿದೆಪ್ಪ. ಅವ್ರಿಗೆ ಆಮೇನ್. ಹಲ್ಲೆಲೂಯಾ.
ಅಂದ್ರೆ ಅವ್ರದ್ದು ಘೋರವಾದ ಪರಿಸ್ಥಿತಿ. ಒಂದು ಪಾಪದ ಬಂಧನ, ಒಂದು ಸೈತಾನ. 2 ಕೊರಿಂಥ 4:4 ನೋಡ್ರಿ, ಬೈಬಲ್ ಏನು ಹೇಳ್ತದೆ. 2 ಕೊರಿಂಥ 4ನೇ ಅಧ್ಯಾಯ 3 ಮತ್ತು 4ನೇ ವಚನ. 3 ಮತ್ತು 4ನೇ ವಚನ. ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ ನಾಶ ಮಾರ್ಗದಲ್ಲಿರುವವರಿಗೆ ಮರೆಯಾಗಿದೆ. ನೀನು ನಾನು ಹೆಂಗೆ ರಕ್ಷಣೆ ಹೊಂದಿದ್ವಿ? ಆ ಸುವಾರ್ತೆ ಬಂತ ಅಂತ ಸಂದರ್ಭದಲ್ಲಿ ನಾವು ಪಾಪದ ಬಂಧನದಲ್ಲಿದ್ವಿ, ಸೈತಾನನ ಬಂಧನದಲ್ಲಿದ್ವಿ. ಯಾರೋ ಬಂದು ಹೇಳಿದ್ರು ನಮಗೆ, ಸ್ವಾಮಿ ನಂಬ್ಕಮ್ಮ, ಏಸು ನಿನಗಾಗಿ ಪ್ರಾಣ ಕೊಟ್ಟನಪ್ಪ, ಏಸು ನಿನ್ನ ಶಿಕ್ಷೆನ ಅನುಭವಿಸ್ದಪ್ಪ. ಕೇಳಿದೆ ನೀನು ಅದನ್ನು. ಏಸು ನಿನಗಾಗಿ ಸತ್ತು ಎದ್ದು ಬಂದಮ್ಮ. ಹೌದಾ? ನಂಗೆ ಬೇಕಪ್ಪ ಶಾಂತಿ, ನೆಮ್ಮದಿ ಇಲ್ಲ, ನಂದು ಭಾಳ ದುಃಖ ಇದೆ. ನೀನು ಕರ್ಕೊಂಡು ಸ್ವಾಮಿನ, ಸ್ವಾಮಿ ನನ್ನ ಹೃದಯದಲ್ಲಿ ಬಾ, ನಾನು ಪಾಪ ಕ್ಷಮಿಸಿ. ಏನು ಮಾಡಿದೆ? ಸ್ವಾಮಿ ನೀನು ಒಳಗೆ ಬಂತು, ಕತ್ತಲೋಯ್ತು, ಬೆಳಕು ಬಂತು ನಿನ್ನ ಜೀವಿತದಲ್ಲಿ, ನೀನು ಮಾರ್ಪಾಟು ಹೊಂದಿದಿ. ಆದರೆ ಅಲ್ಲಿದ್ದಾರೆ ನಾವು ಆ ಸುವಾರ್ತೆಯಲ್ಲಿರುವಂಥ ಬಲ ಅದು. ಅದಕ್ಕೆ ಸೈತಾನ್ ನಮ್ಮನ್ನು ಸುವಾರ್ತೆ ಸಾರದಂತೆ ತಡೆಗಟ್ಟಿಸೋದು. ನೀವು ಆರಾಧನೆ ಮಾಡ್ರಿ, ಸೈತಾನಿಗೆ ಏನು ಭಯ ಇಲ್ಲ, ಪರವಾಗಿಲ್ಲ. ನೀನು ಚರ್ಚ್ಗೆ ಹೋಗ, ಸುವಾರ್ತೆ ಹೇಳ್ಬೇಡ. ಯಾಕೆ ಗೊತ್ತಾ? ಅವನು ಹೇಳ್ತಾನೆ, ನಿನ್ನೇನೋ ಹಿಡ್ಕೋಬೇಕಂತ ನೋಡಿದೆ, ನೀನು ಹೆಂಗೋ ಹೋಗ್ಬಿಟ್ಟು ಬಿಡ ಆ ಪಾರ್ಟಿಗೆ, ಬಟ್ ನೀನು ಸುವಾರ್ತೆ ಹೇಳ್ಬೇಡ ಬೇರೆಯವ್ರಿಗೆ. ನೀನು ಹೇಳಿದ್ರೆ ಅವರು ಬಂದುಬಿಡ್ತಾರೆ. ಅದಕ್ಕೆ ಸುಮ್ಮನೆ ನೀನು ಆರಾಧನೆ ಮಾಡ್ಕೊ. ನೀನು ನಿನ್ನ ಮನೆ, ನಿಂದೇ ಯೋಚನೆ ಮಾಡ್ಕೊ ಹೋಗಿ, ನಿನ್ನ ಅಭಿವೃದ್ಧಿ, ನೀನು ಸುವಾರ್ತೆ ಮಾತ್ರ ಹೇಳ್ಬೇಡ. ಸೈತಾನ್ನ ಪ್ಲ್ಯಾನ್. ಯಾಕೆ? ನೀನು ಸುವಾರ್ತೆ ಹೇಳಿದ್ರೆ ಏನಾಗ್ತದೆ? ಇನ್ನು ಬಂದ್ಬಿಡ್ತಾರೆ ಈ ಕಡೆಗೆ. ಅವನು ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಸುವಾರ್ತೆ ಸಾರಬಾರದು. ಸೈತಾನನ ಪ್ರಣಾಳಿಕೆ ಏನಂದರೆ ಸುವಾರ್ತೆ ಹೊರಗೆ ಹೋಗಬಾರ್ದು. ಈ ಗೋಡೆಗೆ ಏನು ಓದಿರ್ತೀರೋ ಓದಿರ್ರಿ, ಹೊರಗೆ ಹೋಗ್ಬೇಡ್ರಿ. ನಾವೆಲ್ಲ ಆಗಲೇ ಬಂದ್ಬಿಟ್ಟಿದ್ದು. ಅವನು ಹೇಳ್ತಾನೆ, ಓದೋರು ಹೋಗ್ಬಿಟ್ರೆ ಬಿಡು, ಇವಾಗ ಬೇರೆಯವ್ರನ್ನ ಹಿಡ್ಕೊಳ್ರಿ. ಅವ್ರನ್ನ ಹೆಂಗನ ಅವ್ರ ಚರ್ಚ್ನಾಗೆ ಇರಲಿ, ಅವ್ರು ಬರೀ ವಿಡಿಯೋಗಳು ನೋಡ್ಕೊಂಡಿರಲಿ, ಅವ್ರು ಬರೀ ಮೆಸೇಜ್ಗಳು ಕೇಳ್ಕೊಂಡಿರಲಿ, ನೋ ಪ್ರಾಬ್ಲಮ್. ಆದರೆ ಅವ್ರು ಮಾತ್ರ ಬೇರೆಯವ್ರಿಗೆ ಮೆಸೇಜ್ ಹೇಳ್ಬಾರ್ದು. ಸಭೆಯಲ್ಲಿರೋರು ಏನು ಮಾಡಲಿ, ಬರೀ ಸಂದೇಶ, ದೇವ್ರ ಸಂದೇಶ ಕೇಳ್ತಾ ಇರಲಿ, ಆದರೆ ಅವ್ರು ಮಾತ್ರ ಹೋಗಿ ಸುವಾರ್ತೆ ಸಾರಬಾರ್ದು. ಅವ್ರು ಇಲ್ಲೇ ಹ್ಯಾಪಿ ಇರಬೇಕು. ಯಾಕೆ? ಅವನ ವೈರಿ, ಅವನು ಯಾರ ವೈರಿ? ಸುವಾರ್ತೆಯ ವಿರುದ್ಧವಾಗಿ ಅವನು. ನಾವು ಸಾರುವ ಸುವಾರ್ತೆಯ ಕೆಲವರಿಗೆ ಮರೆಯಾಗಿರುವುದಾದರೆ ನಾಶ ಮಾರ್ಗದಲ್ಲಿರುವವರಿಗೆ ಮರೆಯಾಗಿದೆ. ಯಾಕೆ ಗೊತ್ತಾ? ಸುವಾರ್ತೆ ಅವ್ರಿಗೆ ಗೊತ್ತಾಯ್ತಂದ್ರೆ ಅವ್ರನ್ನ ನಾಶನದಲ್ಲಿರುವುದಿಲ್ಲ, ರಕ್ಷಣೆಗೆ ಬರ್ತಾರೆ ಅವ್ರು. ಮುಂದೆ ನೋಡ್ರಿ, ಮುಂದಿನ ವಚನವನ್ನು ನೋಡ್ರಿ, 4ನೇ ವಚನ. ಇವರಲ್ಲಿ, ಯಾರಲ್ಲಿ? ನಾಶನ ಮಾರ್ಗದಲ್ಲಿರುವವರಿಗೆ, ರಕ್ಷಣೆ ಇಲ್ಲದಿರುವವರಿಗೆ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು. ನೋಡಿ, ಸುವಾರ್ತೆ ಎಂಥದ್ದಂದ್ರೆ ಕ್ರಿಸ್ತನ ಮಹಿಮೆಯನ್ನು ತೋರ್ಪಡಿಸುವ ಸುವಾರ್ತೆ ಅಂತದ್ದು. ಆಮೇನ್. ನೀನು ಸುವಾರ್ತೆ ಹೇಳುವಾಗ ಏನಂದ್ರೆ ಲೈಟ್ ಆನ್ ಮಾಡ್ದಂಗೆ ಅದು. ಆಮೇನ್. ಕತ್ತಲ್ನಾಗಿದ್ದವ್ರಿಗೆ ಟಾರ್ಚ್ ಹಾಕ್ದಂಗೆ ಅದು. ನೀನು ಸುವಾರ್ತೆ ಹೇಳಿಲ್ಲ ಅಂತಂದ್ರೆ, ನಾನು ಹೇಳಿಲ್ಲ ಅಂತಂದ್ರೆ ಅವ್ರು ಕತ್ಲಾಗಿದ್ದವ್ರು ಕತ್ಲಾಗೆ ಇರ್ತಾರೆ. ಆದರೆ ಯಾವಾಗ ನಾವು ಸುವಾರ್ತೆ ಹೇಳ್ತೀವೋ ನಾವು ಬೆಳಕು ಹಾಕ್ದಂಗೆ, ಸ್ವಿಚ್ ಹಾಕ್ದಂಗೆ ಅದು. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದು. ಸೈತಾನ ಏನಂದ್ರೆ, ಅವರಲ್ಲಿ ದೇವರ ಬೆಳಕು ಉದಯವಾಗಬಾರ್ದು, ಬೆಳಕು ಹುಟ್ಟಬಾರ್ದಲ್ಲಿ, ಅವ್ರು ಹಂಗೆ ಕತ್ಲಾಗಿರ್ಬೇಕು, ಅಂಧಕಾರದಲ್ಲಿ ಇರಬೇಕು, ಉದಯವಾಗಬಾರ್ದೆಂದು ಈ ಪ್ರಪಂಚದ ದೇವರು. ಯಾರು ಈ ಪ್ರಪಂಚದ ದೇವರು? ಸೈತಾನನು. ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ, ನಂಬಿಕೆ ಇದ್ದವರು ಯಾರು? ವಿಶ್ವಾಸಿಗಳು. ಕ್ರಿಸ್ತನನ್ನು ನಂಬದೇ ಇರುವವರು ಅವಿಶ್ವಾಸಿಗಳು. ಅವರಲ್ಲಿ ಏನ್ ಮಾಡ್ತಾನೆ? ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಸೈತಾನ ಏನ್ ಮಾಡ್ತಾನಂತೆ? ಅವಿಶ್ವಾಸಿಗಳ ಮನಸ್ಸು, ಈ ಕಣ್ಣಲ್ಲ, ಮನಸ್ಸನ್ನ ಮಂದ್ ಮಾಡ್ಬಿಡ್ತಾನಂತೆ, ಮಂಕ್ ಮಾಡ್ಬಿಡ್ತಾನಂತೆ. ಅವ್ರು ಏನ್ ಮಾಡ್ತಾರೋ ಅವರೇ ಗೊತ್ತಿಲ್ಲ ಅದು. ಅವ್ರು ಯಾಕೆ ಅದು ಮಾಡೋದು, ಅವ್ರು ಯಾಕೆ ಮಾಡ್ತಾರಂದ್ರೆ ಅವ್ರ ಮನಸ್ಸು ಮಂಕಾಗಿದೆ. ಅವರೇ ದೇವರುಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದು. ಆಮೇನ್.
ದೇವ್ರು ನಮ್ಮನ್ನು ಸೃಷ್ಟಿ ಮಾಡ್ಬೇಕು. ನಾನೇ ದೇವ್ರು ಸೃಷ್ಟಿ ಮಾಡ್ಕೊಂಡ್ರೆ ಬಟ್ ಅದು ಹೋಗಲ್ಲ, ಅವ್ರಿಗೆ ತಲೆಗೆ ಹೋಗಲ್ಲ. ಅದು ಯಾಕೆ ಹೋಗಲ್ಲ? ಮನಸ್ಸು ಮಂಕಾಗಿದೆ, ಮನಸ್ಸು ಮಂಕಾಗಿದೆ. ಆಮೆನ್. ನಮ್ಮದೇ ಒಂದು ಮಾರ್ಗಗಳನ್ನ ನಾವು ಉಂಟು ಮಾಡಿಕೊಳ್ತೀವಿ, ಮನಸ್ಸು ಮಂಕಾಗಿದೆ. ರೈಟ್? ಯಾಕೆಂತ ಹೇಳಿದ್ರೆ ಸುವಾರ್ತೆ ಬೆಳಕು ಹೋಗಬಾರ್ದು. ಇದು ಅವರ ಪರಿಸ್ಥಿತಿ, ಇದು ಅವರ ಪರಿಸ್ಥಿತಿ. ಬಹಳ ಘೋರವಾದ ಪರಿಸ್ಥಿತಿ. ಇಲ್ಲಿ ಕಣ್ಣು ಕಾಣ್ತಾ ಇಲ್ಲ ಅಂದ್ರೆ ಮನಸ್ಸು ಮಂಕಾಗಿದೆ. ಅದನ್ನೇ ನಾವು ಏನಂತ ಹೇಳ್ತೇವೆ? ಆತ್ಮಿಕ ಕುರುಡುತನ. ಇವತ್ತು ನಮಗೆ ಅದು ತಪ್ಪು ಅಂತ ನಿನಗೆ ಅನಿಸ್ತದೆ. ಯಾಕೆ ಅನಿಸ್ತದೆ? ನಿನ್ನ ಕಣ್ಣು ತೆರೆದತ್ತೆ. ಒಂದೊಂದು ಟೈಮಲ್ಲಿ ನೀನು ಅದನ್ನ ಹಂಗೆ ಇದ್ದಿ, ಆದರೆ ಕಣ್ಣು ತೆರೆದ ಮೇಲೆ ಆ ಮಂಕುತನ ಹೋಗಿ ಇವತ್ತು ಬೇಡಪ್ಪ ಮಾಡಬಾರ್ದು. ಇಲ್ಲದೆ ಇದ್ರೆ ನಾವು ಹಂಗೆ ಇದ್ವಿ. ಆಮೆನ್. ಇವತ್ತು ಅವ್ರ ಅಂಥ ಪರಿಸ್ಥಿತಿಯಲ್ಲಿದ್ದಾರೆ, ಘೋರವಾದ ಪರಿಸ್ಥಿತಿ, ನಿಸ್ಸಹಾಯ ಸ್ಥಿತಿ. ನಿಸ್ಸಹಾಯ ಸ್ಥಿತಿ. ಅವ್ರ ಮೇಲೆ ನಾವು ಕನಿಕರ ಇಡಬೇಕು ಪ್ರಿಯರೇ. ನಾವು ಖಂಡಿಸಬಾರ್ದು ಅವ್ರನ್ನ. ನಾವು ಭಾಳ ಸರಿ ವಿಶ್ವಾಸಿಗಳು ಗೊತ್ತಿಲ್ಲ, ಖಂಡಿಸ್ತಾರೆ. ಅವ್ರು ಅಂಥವ್ರು, ಇವ್ರು ಇಂಥವ್ರು, ಅವರು ಇದು ಯಾಕೆ ಅವ್ರು ಹಂಗೆ ಮಾಡ್ತಾರೆ? ಅವ್ರ ಪಾಪದ ಬಂಧನದಲ್ಲಿದ್ದಾರೆ. ಸೈತಾನ್ ಅವ್ರನ್ನ ಮಂಕ್ ಮಾಡಿದ್ದಾನೆ. ನಮ್ಮ ಉದ್ದೇಶ ಅವ್ರನ್ನ ಖಂಡಿಸೋದಲ್ಲ, ಅವ್ರನ್ನ ರಕ್ಷಿಸೋದು. ಆಮೇನ್. ಇವನು ಯಾವನೋ ಕೆಸರಾಗಿ ಬಿದ್ದಾನ ಅನ್ಕೋ, ಗೊಜ್ಜಲ್ನಾಗ ಬಿದ್ದಾನವನು. ಅವ್ನು ಗಲೀಜು, ಅವ್ನ ಮೈ ನೋಡಿ ಹೆಂಗೈತೆ, ಅವ್ನ ವಾಸನೆ ನೋಡಿ, ನಾಥ ನೋಡಂದ್ರೆ ಏನು ಪ್ರಯೋಜನ? ನೀನು ಕಾಮೆಂಟ್ರಿ ಕೊಟ್ರೆ ಏನು ಮಾಡ್ಬೇಕು? ನಾವು ಎತ್ತವನ್ನ ಮೇಲೆ. ಹಲ್ಲೆಲೂಯಾ. ಇವಾಗ ಪೇಷಂಟ್ ಇರ್ತಾನೆ, ರೋಗಿ ಇರ್ತಾನೆ. ಅವ್ನು ಡಾಕ್ಟ್ರ್ ಅವನಿಗೆ ನಿಂಗೆ ರೋಗ ಬಂದೈತೆ, ನಿನಗೆ ವೈರಸ್ ಐತೆ, ನಿನಗೆ ಇದೈತೆ, ನಿನಗೆ ಇದಾಗೈತೆ ಅಂದ್ರೆ ಡಾಕ್ಟ್ರ್ ಇರೋದೇನಕ್ಕೆ? ಸಮಸ್ಯೆ ಗೊತ್ತಪ್ಪ, ಅದಕ್ಕೆ ನಿಂತಾಗ ಬಂದೀನಿ ನಾನು, ಔಷಧಿ ಕೊಡು ನನಗೆ, ಔಷಧಿ ಕೊಡು. ಸ್ವಾಮಿ ಅದೇ ಹೇಳಿದ್ದು, ರೋಗಿಗಳಿಗೆ ಡಾಕ್ಟರ್ ಬೇಕು, ವೈದ್ಯನ್ ಬೇಕು. ಆಮೆನ್. ನಾವು ಅನೇಕ ಸರಿ ರಕ್ಷಣೆ ಮೇಲೆ ನಾವೇ ಅಂತವೆಲ್ಲ ಮಾಡಿವಿ. ಇವ್ರ ಅವ್ರನ್ನ ಅರ್ಥ ಮಾಡ್ಕೋಬೇಕು, ನಾವು ಅರ್ಥ ಮಾಡ್ಕೋಬೇಕು ಆ್ಯಕ್ಚುಲಿ. ಹೌದು ಸ್ವಾಮಿ, ಒಂದೊಂದು ಟೈಮಲ್ಲಿ ರಕ್ಷಣೆ ಇಲ್ದಾಗ, ನಾನು ಕಣ್ಣು ಮಂಕಾಗಿರುವಾಗ ನಾನು ಅದನ್ನೇ ಮಾಡ್ತಿದ್ದೆ ಅಲ್ಲ. ಅವ್ರನ್ನ ಖಂಡಿಸೋದಲ್ಲ ಪರಿಹಾರ, ಅವ್ರಿಗೆ ಸುವಾರ್ತೆ ಹೇಳೋದು ಪರಿಹಾರ. ಆ ಸುವಾರ್ತೆ ಬೆಳಕು. ಆದ್ರೆ ಸುವಾರ್ತೆ ಬೆಳಕು ಹೋಗ್ದಂಗೆ ಏನು ಮಾಡ್ತಾನೆ ನಾವು ಹೇಳ್ತೇವೆ, ಅವ್ರು ನಂಬೋದಿಲ್ರಿ, ಎಷ್ಟೇ ಹೇಳಿ. ಯಾಕೆ ನಂಬಲ್ಲ? ಸೈತಾನ್ ಅವ್ರ ಮನ್ಸು ಮಂಕ್ ಮಾಡಿದ್ದಾನೆ. ಮತ್ತೆ ಏನು ಮಾಡ್ತೀವಾಗ? ಅದಕ್ಕೆ ನಿನ್ನ ಹೋರಾಟ ಮನುಷ್ಯರ ಸಂಗಡವಲ್ಲ, ರಕ್ತ ಮಾಂಸದೊಂದಿಗೆ ನೀನು ಹೋರಾಡೋದಿಲ್ಲ. ನಿನ್ನ ಹೋರಾಟ ವ್ಯಕ್ತಿಯೊಂದಿಗೆ ಅಲ್ಲ, ಅವನ ಹಿಂದೆ ಇರುವಂಥ ದುಷ್ಟಾತ್ಮ ಸೈತಾನನ ವಿರುದ್ಧವಾಗಿ ನಿನ್ನ ಹೋರಾಟ. ಆದರೆ ದೇವ್ರ ಸ್ತೋತ್ರ, ನಿನಗೆ ದೇವ್ರ ಅಧಿಕಾರ ಕೊಟ್ಟಿದ್ದಾನೆ. ಆ ಅಧಿಕಾರ ಉಪಯೋಗಿಸಿ ಅವನ್ನ ಬಿಡಿಸ್ಬೇಕು. ಆಮೇಲೆ ಅವನ ಹಿಂದೆ ಇರುವ ದುಷ್ಟಾತ್ಮಕ್ಕೆ ನಾವು ಆಜ್ಞೆ ಕೊಡಬೇಕು. ಅವನ ಜೊತೆಗೆ ನಾವು ಜಗಳ ಆಡೋದಲ್ಲ. ಸ್ವಲ್ಪ ಜನ ಸುವಾರ್ತೆ ಹೇಳಲ್ಲ, ಜಗಳ ಆಡ್ತಾರೆ. ನಂದು ಸೇರಿ, ನಿಂದು ಸೇರಿ, ಅವ್ನ ಪಾಪ, ಅವನು ರೈಟ್. ಅವನ ಕಣ್ಣುಗಳು ತೆರೆದ್ರೆ ಅವನೇ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಆಮೇಲೆ ಸೊ ನೀನೇನು ಮಾಡ್ಬೇಕು? ಅವನ್ನಲ್ಲ, ಅವನ ಹಿಂದೆ ಇರುವ ಸೈತಾನ್ ಹತ್ರ ಹೋರಾಡ. ಯೇಸು ನಾಮದಲ್ಲಿ ಅವನ ಮನಸ್ಸು ಬಿಡು. ದುಷ್ಟಾತ್ಮ ನಿನಗೆ ಆಜ್ಞೆ ಕೊಡ್ತಾನೆ. ಆಮೇನ್. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಎರಡನೇದು, ನಮ್ಮ ಸುವಾರ್ತೆ ಅವ್ರಿಗೆ ತಲುಪಿಸುವಂಥದ್ದು. ಆಮೆನ್. ಇದು ನಮ್ಮ ಕೆಲಸ ಆಗಿದೆ. ಇದನ್ನು ಓದಿ ನಾನು ಮುಗಿಸ್ತೇನೆ ಪ್ರಿಯರೇ. ಲಾಸ್ಟ್ ವಚನ ಮತ್ತಾಯ 16, 18, 19. ಇಲ್ಲಿ ನೋಡ್ರಿ, ಯೇಸುಸ್ವಾಮಿ ಏನು ಹೇಳ್ತಾನೆ ಸಭೆಯ ಬಗ್ಗೆ. ಯೇಸುಸ್ವಾಮಿ ರಕ್ಷಣೆಗೆ ಬಂದ, ನಮ್ಮನ್ನು ಬಿಡುಗಡೆ ಕೊಡ್ಲಿಕ್ಕೆ ಬಂದ. ಇಲ್ಲಿ ಕೊನೆದಾಗಿ ನೋಡ್ರಿ, ನಾವೇ ಇಲ್ಲಿ ಸಭೆ ಅಂದ್ರೆ ಯಾರಿದ್ದೀರಪ್ಪ? ಕೈ ಎತ್ತಿ ತೋರಿಸ್ರಿ. ನಾವೇ ಸಭೆ ಆಗಿದ್ದೇವೆ. ರೈಟ್. ಸಭೆ ಬಗ್ಗೆ ಏನು ಹೇಳ್ತಾನೆ ನೋಡ್ರಿ, ಹೇಳ್ತಾನೆ, ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನಿಗೆ ಹೇಳ್ತಾ ಇದ್ದಾನೆ, ನೀನು ಪೇತ್ರನು, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಎಲ್ಲರೂ ಹೇಳ್ರಿ, ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಯಾರ ಸಭೆ? ಯಾರ ಸಭೆ? ಯೇಸುಸ್ವಾಮಿ ಸಭೆ. ಅದು ಯೇಸು ಹೇಳ್ತಾನೆ. ಇದು ಯಾರು ಹೇಳ್ತಾ ಇದ್ದಾರೆ? ಇದು ಯೇಸುಸ್ವಾಮಿ ಹೇಳ್ತಾನೆ. ಯೇಸುಸ್ವಾಮಿ ಹೇಳ್ತಾನೆ, ನಾನು ನನ್ನ ಸಭೆನ ಕಟ್ತೇನೆ ಅಂದ್ರೆ ಯಾರಲ್ಲಿ? ನಾವು. ಎಲ್ಲರೂ ಹೇಳ್ರಿ, ಯೇಸುಸ್ವಾಮಿ ನಮ್ಮನ್ನು ಕಟ್ಟುತ್ತಾನೆ. ಯೇಸುಸ್ವಾಮಿ
ನಮ್ಮನ್ನು ತನ್ನ ಸಭೆಯಾಗಿ ಕಟ್ಟುತ್ತಾನೆ. ರೈಟ್. ಯೇಸು ಸ್ವಾಮಿ ಕಟ್ಟುವಾಗ ಅಂತ ಇಂಥ ಸಭೆಯನ್ನು ಕಟ್ತಾನ? ಇಲ್ಲ. ಅಲ್ಲಿ ನೋಡ್ರಿ ಎಂಥ ಸಭೆ ಅಂತ ಹೇಳ್ತಾನೆ. ಅದೇನೆಂದರೆ, ನೀನು ಪೇತ್ರನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಆಮೇನ್. ನಾನು ಸೋಲಿನ ಸಭೆಯನ್ನು ಕಟ್ತಾ ಇಲ್ಲ, ಭಯಪಡುವ ಸಭೆಯನ್ನು ಕಟ್ತಾ ಇಲ್ಲ, ಅಳುವ ಸಭೆಯನ್ನು ನಾನು ಕಟ್ತಾ ಇಲ್ಲ, ಆಳುವ ಸಭೆಯನ್ನು ನಾನು ಕಟ್ತಾ ಇದ್ದೇನೆ, ಜಯಿಸುವಂತ ಸಭೆಯನ್ನು ನಾನು ಕಟ್ತಾ ಇದ್ದೇನೆ. ಆಮೇನ್. ಹಲ್ಲೆಲೂಯಾ. ಉತ್ತರ ಪ್ರದೇಶನಲ್ಲಾಗ್ಲಿ, ಕರ್ನಾಟಕದಲ್ಲಾಗ್ಲಿ, ಎಲ್ಲೇ ಆಗಲಿ, ಯಾರೇ ಎಷ್ಟೇ ಪ್ರಯತ್ನ ಮಾಡಲಿ, ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಾಗಿಂದ ಸಭೆ ಮೇಲೆ ಎಷ್ಟೋ ದಾಳಿಗಳು, ಎಷ್ಟೋ ಹಿಂಸೆಗಳು, ಇತಿಹಾಸದಲ್ಲಿ ಎಂತೆಂಥ ಅರಸಗಳು ಮಾಡಿದ್ದಾರೆ ಪ್ರಿಯರ್ ಇಷ್ಟುವರೆಗೆ. ಅವ್ರು ಹೋದ್ರಾಗ್ಲಿ, ಸಭೆ ಹೋಗಿಲ್ಲ. ಆಮೇನ್. ಎಷ್ಟು ಬೈಬಲ್ಗಳು ಸುಟ್ಟಿದ್ದಾರೋ, ಎಷ್ಟು ಬೈಬಲ್ಗಳು ಬಿಸಾಡಿದ್ದಾರೋ, ಎಷ್ಟು ಬೈಬಲ್ಗಳು ಇವತ್ತು ಎಲ್ಲದಕ್ಕಿಂತ ಹೆಚ್ಚು ಮುದ್ರಿಸಲ್ಪಟ್ಟಿರುವಂತ ಪುಸ್ತಕ ಬೈಬಲ್, ಎಲ್ಲದಕ್ಕಿಂತ ಹೆಚ್ಚಾಗಿ ಓದುವಂತ ಪುಸ್ತಕ ಬೈಬಲ್. ಹಲ್ಲೆಲೂಯಾ. ಸಭೆ ಅಂದ್ರೆ ತಮಾಷೆ ಅಲ್ಲ. ಗೌರ್ಮೆಂಟ್ಗಳು ಬಂದವು, ಓದುವು, ರಾಜರು ಬಂದ್ರು, ಹೋದ್ರು, ಸಭೆ ಇನ್ನ ಇದೆ. ಇವತ್ತು ಸಭೆ ಬೆಳೀತಾ ಇದೆ. ನೋಡ್ಲಿಕ್ಕೆ ಹೊರಗಡೆ ಓ ಅಂತ ಅನ್ಸ್ಬೋದು. ಏನೇ ಆಗ್ಲಿ ಪ್ರಿಯರ್, ಇವತ್ತು ನಾನು ಘೋಷಿಸ್ತೇನೆ ಯೇಸುವಿನ ನಾಮದಲ್ಲಿ, ಪಾತಾಳದ ದ್ವಾರಗಳು ಸಭೆಯ ವಿರುದ್ಧವಾಗಿ ಅದು ನಿಲ್ಲುವುದಿಲ್ಲ. ಪಾತಾಳದ ದ್ವಾರಗಳು ಬಳ್ಳಾರಿಯಲ್ಲಿರುವ ಸಭೆಯ ವಿರುದ್ಧವಾಗಿ ನಿಲ್ಲುವುದಿಲ್ಲ. ಪಾತಾಳದ ದ್ವಾರಗಳು, ಸೈತಾನನ ದ್ವಾರಗಳು ಕರ್ನಾಟಕದ ಸಭೆಯ ವಿರುದ್ಧವಾಗಿ ನಿಲ್ಲುವುದಿಲ್ಲ. ಸೈತಾನನ ದ್ವಾರಗಳು, ಸೈತಾನನ ಶಕ್ತಿಗಳು ಉತ್ತರ ಪ್ರದೇಶನಲ್ಲಿರುವಂತಹ ಸಭೆಯ ವಿರುದ್ಧವಾಗಿ ನಿಲ್ಲುವುದಿಲ್ಲ. ಸೈತಾನನ ಶಕ್ತಿಗಳು ಭಾರತ ದೇಶದ ಸಭೆಯ ವಿರುದ್ಧವಾಗಿ ನಿಲ್ಲುವುದಿಲ್ಲ. ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೆನ್. ಪಕ್ಕದಲ್ಲಿರೋರ್ಗಳ್ರಿ, ನಾವೇ ಸಭೆಯಾಗಿದ್ದೇವೆ ಹೇಳ್ರಿ. ಯೇಸು ನಮ್ಮನ್ನು ಕಟ್ಟುತ್ತಾ ಇದ್ದಾನೆ ಹೇಳ್ರಿ. ಸೈತಾನನು, ಪಾತಾಳದ ದ್ವಾರಗಳು ನಮ್ಮನ್ನು ಜಯಿಸಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಆಮೇನ್. ಅಸಾಧ್ಯ. ಅದು ಇತಿಹಾಸ ಅದಕ್ಕೆ ಸಾಕ್ಷಿಯಾಗಿದೆ ಪ್ರಿಯರೇ. ಇತಿಹಾಸ ಸಾಕ್ಷಿಯಾಗಿದೆ. ಎಷ್ಟು ಜನ ಜೈಲಿನಲ್ಲಿ ಹಾಕಿಲ್ಲ, ಎಷ್ಟು ಜನ ತಲೆ ತೆಗೆದು ಹಾಕಿಲ್ಲ, ಎಷ್ಟು ಜನನ ಸಿಂಹದ ಗವಿಯಲ್ಲಿ ಹಾಕ್ಲಿಲ್ಲ. ಇವತ್ತು ಸಭೆಯನ್ನು ನಿಂತೋಗ್ಯತಾ? ಇಲ್ಲ. ನಿಂದಿರ್ತದ? ಇಲ್ಲ. ಯಾಕೆ? ಯೇಸು ಸ್ವಾಮಿನ ಕೂಡ ನಿಲ್ಸಕ್ಕೆ ಪ್ರಯತ್ನ ಮಾಡಿದ್ರು, ಮರಣನೇ ಆತನನ್ನು ನಿಲ್ಲಿಸಲಿಲ್ಲ. ಅದು ಎದ್ದು ಬಂದಿದ್ದಕ್ಕೆ ಸಭೆ ಸ್ಥಾಪನೆ ಆಗಿದ್ದು. ಸಭೆನ ನಿಲ್ಲಿಸ್ಲಿಕ್ಕೆ ಆಗ್ತದ? ಅವ್ರು ಮಾಡೋ ಪ್ರಯತ್ನ ಮಾಡ್ತಾರೆ, ನಿಲ್ಸಕ್ ಮಾತ್ರ ಆಗಲ್ಲ ಹೇಳ್ರಿ. ನಾವು ಪೂರ್ಣ ಜಯಶಾಲಿಗಳು, ನಂಬುವವರು, ಪೂರ್ಣ ನಂಬಿಕೆಯಿಂದ ಹೇಳ್ರಿ, ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳು. ಓಕೆ. ಇದೇ ವಚನ ನೆಕ್ಸ್ಟ್ ಏನ್ ಹೇಳ್ತಾನೆ ನೋಡ್ರಿ. ಪಾತಾಳದ ಬಲವು ಅದನ್ನು ಸೋಲಿಸಲಾರದು. 19ನೇ ವಚನದಲ್ಲಿ, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಏನ್ ಕೊಡ್ತಾನಂತೆ? ಪರಲೋಕ ರಾಜ್ಯದ ಬೀಗದ ಕೈ. ಬೀಗದ ಕೈ ಯಾರ ಕೈನಾಗ ಇರ್ತತೋ ಅವನೇ ಅಧಿಕಾರಿ. ನಿನ್ ಬೀಗ ಯಾರು ಕೊಡ್ತೀಯಾ? ಇಲ್ಲ. ಬೀಗ ಏನ್ ಮಾಡ್ತದೆ? ತೆಗಿತದೆ, ಆಗ್ತದೆ. ಹಲ್ಲೆಲೂಯ. ಬಿಚ್ಚುತ್ತದೆ, ತೆಗಿತದೆ, ಕ್ಲೋಸ್ ಮಾಡಿ ಮುಚ್ಚುತ್ತದೆ. ಎಲ್ಲರೂ ಹೇಳ್ರಿ, ಬೀಗದ ಕೈ ಬಿಚ್ಚುತ್ತದೆ, ಮುಚ್ಚುತ್ತದೆ. ಆ ಪರಲೋಕ ರಾಜ್ಯದ ಬೀಗದ ಕೈ ಯಾರ ಕೈ ಕೊಟ್ಟನಂತೆ? ನಮ್ಮ ಕೈಯಲ್ಲಿ ಐತಿ. ಎಲ್ಲರ ಕೈ ಎತ್ತಿ ತೋರಿಸಿ ಹೇಳ್ರಿ, ಪರಲೋಕ ರಾಜ್ಯದ ಬೀಗದ ಕೈ ನನ್ನ ಕೈಯಲ್ಲಿದೆ. ಅದಕ್ಕೆ ನಾವು ಅನ್ಕೊಂತೀವಿ ಎಲ್ಲ ಯೇಸು ಸ್ವಾಮಿ ಕೈಯೆಲ್ಲ ಇದೆ ಅಂತ. ಯೇಸು ಸ್ವಾಮಿ ಕೈಯಲ್ಲಿ ಇಲ್ಲ. ಯೇಸು ಸ್ವಾಮಿ ಏನ್ ಮಾಡ್ಬೇಕು? ಎಲ್ಲ ಮಾಡಿ ಬಂದು ತಗಮ್ಮ ಬೀಗ ನಿನ್ ಕೈಯಾಗ ಕೊಡ್ತೀನಿ ಅಂತಾನೆ. ಇವತ್ತು ಬೀಗದ ಕೈ ಯಾರ ಕೈಯಲ್ಲಿದೆ? ಪ್ರಾರ್ಥನೆ ಬೀಗದ ಕೈ ನಮ್ಮ ಹತ್ರ ಇದೆ. ವಿಶ್ವಾಸದ ಬೀಗದ ಕೈ ನಮ್ಮ ಕೈಯಲ್ಲಿರುವಂತದ್ದಾಗಿದೆ. ಹಲ್ಲೆಲೂಯ. ನಮ್ಮ ಕೈಯಲ್ಲಿದೆ. ನಾವು ಬಿಚ್ಚಬಹುದು, ಮುಚ್ಚಬಹುದು. ಎಲ್ಲರೂ ಹೇಳ್ರಿ, ನಾನು ಬಿಚ್ಚಬಹುದು, ನಾನು ಮುಚ್ಚಬಹುದು. ದೇವರ ರಾಜ್ಯನ ಬಿಚ್ತೀನಿ, ಸೈತಾನ ಕ್ರಿಯೆಗಳನ್ನ ಮುಚ್ತೀನಿ.
ಎಲ್ಲರೂ ಹೇಳ್ರಿ, ಈ ಬೀಗದ ಕೈಯಿಂದ ದೇವರ ಸಂಗತಿಗಳನ್ನು ಬಿಚ್ಚುತ್ತೇನೆ, ಸೈತಾನ ಸಂಗತಿಗಳನ್ನು ಮುಚ್ಚುತ್ತೇನೆ. ಬಂಡಟ್ಟಿಯವ್ರು ಎಲ್ಲಿದ್ದೀರಿ? ಎಲ್ಲರೂ ಬಂಡಟ್ಟಿಯವ್ರು ಸ್ವಲ್ಪ ಕೈ ಎತ್ತರಿ. ಪ್ರಕಾಶ್ ಇದಾನ? ನಿಮ್ಮ ಬಂಡಟ್ಟಿಗೆ ಏನನ್ನ ಮುಚ್ಚಬೇಕಂತ ಪ್ರೇಯರ್ ಮಾಡ್ತಿದ್ರಾ? ಏನು ಮುಚ್ಚಬೇಕಂತ ಪ್ರೇಯರ್ ಮಾಡ್ತಿದ್ರಿ? ಎಷ್ಟು ವರ್ಷದಿಂದ ಪ್ರೇಯರ್ ಮಾಡಿದ್ರಿ? 1.5-2 ವರ್ಷ. ಬಂಡಟ್ಟಿಗೆ ಒಂದು ಬಾರ್ ಸ್ಟಾರ್ಟ್ ಆಗಿತ್ತು, ಎಲ್ಲರೂ ಬಂದು ಕುಡಿತಿದ್ರು. ಈ ಬಂಡಟ್ಟಿ ಕೇರ್ಸಲ್ಲವ್ರು ಸುಮ್ಮನೆ ಇದ್ದಿಲ್ಲ, ಅದು ಮುಚ್ಚಬೇಕಂತ ಪ್ರೇಯರ್ ಮಾಡಿದ್ರು. ಎಷ್ಟು ದಿನ ಆಯ್ತು ಮುಚ್ಚಿ? 10-15 ದಿನ ಆಯ್ತು. ಗೌರ್ಮೆಂಟ್ ಆರ್ಡರ್ ಬಂದು ಆ ಬಾರ್ ಬಂದಾಗಿ ಮುಚ್ಚಿಬಿಟ್ಟೈತೆ ಅದು. ಬೇರೆಯವರೆಲ್ಲರೂ ಅದು ಇದು ಇದರಿಂದ ಆರ್ಬೋದು, ಕಟ್ಟಿ ಹೇಳಿದ್ರೆ ನಿಮ್ಮ ನಡ್ಕಂತಾರೆ ನೋಡೋರು, ಕುಡುಕರ ಸಂಘ. ಇವತ್ತಿಲ್ಲ. ನಾನು ಮೊನ್ನೆ ನೋಡಿದೆ ಅದನ್ನ, ಮೇಲೆ ಇದಾಕ್ಬಿಟ್ರೆ ಅದೆಲ್ಲ ಕಿತ್ಬಿಟ್ರೆ, ಇದಾಕ್ಬಿಟ್ಟಾರೆ. ಗೌರ್ಮೆಂಟೇ ಸೀಲ್ ಮಾಡಿಬಿಟ್ಟಾರೆ. ಗೌರ್ಮೆಂಟ್ ಓಪನ್ ಮಾಡಿದ, ಗೌರ್ಮೆಂಟ್ ಬಾರೇ ಅದು, ಗೌರ್ಮೆಂಟೇ ಸೀಲ್ ಮಾಡಿಬಿಟ್ಟಾರೆ. ಯಾಕೆ? ಈ ಪ್ರಾರ್ಥನೆಯ ಬೀಗದ ಕೈಯನ್ನು ಉಪಯೋಗಿಸಿದ್ರು. ಹಲ್ಲೆಲೂಯ. ಮುಚ್ಚಕ್ಕೆ ಬಿಚ್ಚಕ್ಕೆ, ಎಲ್ಲರೂ ಹೇಳ್ರಿ, ಮುಚ್ಚಕ್ಕೆ ಬಿಚ್ಚಕ್ಕೆ ಬೀಗದ ಕೈ ನಮ್ಮ ಕೈಯಲ್ಲಿದೆ. ಹಲ್ಲೆಲೂಯ, ಆಮೇನ್. ಸಭೆ ಯಾವಾಗ ನಮ್ಮ ಅಧಿಕಾರ ನಾವು ತಿಳ್ಕೊಂತೇವೋ ಯಾರು ನಮ್ಮನ್ನು ನಿಲ್ಸಕ್ಕಾಗಲ್ಲ. ಆಮೆನ್. ಪಾತಾಳದ ದ್ವಾರಗಳು ನಮ್ಮ ವಿರುದ್ಧವಾಗಿ ನಿಲ್ಲುವುದಿಲ್ಲ. ಇವತ್ತು ಅವ್ರನ್ನ ಬಂದಿಗಳಾಗಿದ್ದಾರೆ ಯಾರು? ಪಾಪದಲ್ಲಿ ಸೈತಾನನ ಶಕ್ತಿ ಕೆಳಗೆ ಅವ್ರನ್ನ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಆದ್ರೆ ಬಿಚ್ಚಕ್ಕೆ ಮುಚ್ಚಕ್ಕೆ ಯಾರ ಕೈಯಲ್ಲಿದೆ? ಅದನ್ನು ಉಪಯೋಗಿಸ್ಬೇಕು ನಾವು. ಅದ್ರ ಬದಲು ಅವ್ರನ್ನ ಖಂಡಿಸಿದ್ರೆ ಇನ್ನ ನಾವೇ ಮುಚ್ಚದಂಗೆ ಆಗ್ತದೆ. ಪ್ರಾರ್ಥನೆಯಲ್ಲಿ ಏನ್ ಮಾಡಬೇಕು? ಬಿಚ್ಚಬೇಕು. ಹಲ್ಲೆಲೂಯ. ದೇವರ ಸಂಗತಿಗಳನ್ನು ನಾವು ಬಿಚ್ಚಬೇಕು. ನಮ್ಮ ಸುತ್ತಮುತ್ತಲು ಜನರ ಮೇಲೆ, ನಮ್ಮ ಏರಿಯಾಗಳಲ್ಲಿ, ನಮ್ಮ ನಗರದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ನಮ್ಮ ಕೈಯಲ್ಲಿದೆ. ನಾವು ಕರೆಕ್ಟಾಗಿ ಬೀಗ ತಿರುಗಿಸಿದ್ರೆ ಬಿಚ್ಚತತ್ತೆ, ಕರೆಕ್ಟಾಗಿ ಬೀಗ ತಿರುಗಿಸಿದ್ರೆ ಮುಚ್ಚತತ್ತೆ. ಹಲ್ಲೆಲೂಯ, ಆಮೆನ್. ಸೊ ದೇವರು ನಮ್ಮನ್ನು ಉಪಯೋಗಿಸಬೇಕು. ಸುವಾರ್ತೆ ಸಾರುವಂಥದ್ದು, ಅವರನ್ನು ರಕ್ಷಿಸುವಂಥದ್ದೇ ದೊಡ್ಡ ಮತ್ತು ಪ್ರಮುಖ ಉದ್ದೇಶವಾಗಿರುವಂಥ ನಾವೆಲ್ಲರೂ ನಿಂತ್ಕೊಳ್ಳೋಣ ಕರ್ತನ ಸನ್ನಿಧಾನದಲ್ಲಿ ಪ್ರಿಯರ್. ಇವತ್ತು ನಮ್ಮ ಉದ್ದೇಶ ಅದೇ ಆಗಿರಲಿ ಪ್ರಿಯರ್. ಕ್ರಿಸ್ತನೊಂದಿಗೆ ಕೈ ಜೋಡಿಸೋಣ, ನಾವು ಕ್ರಿಸ್ತನೊಂದಿಗೆ ಕೈ ಜೋಡಿಸೋಣ. ನಶಿಸಿ ಹೋಗುವವರನ್ನು ಹುಡುಕಿ ರಕ್ಷಿಸಲಿಕ್ಕಾಗಿ ಆತನು ಬಂದನು. ಈ ಸಭೆಯ ಉದ್ದೇಶ ಅದೇ ಆಗಿದೆ ಪ್ರಿಯರ್. ಕಣ್ಣು ಮುಚ್ಕೊಡ್ರಿ, ಪ್ರತಿಯೊಬ್ಬರು ಕಣ್ಣು ಮುಚ್ಕೊಡ್ರಿ, ಕೈ ಮೇಲೆ ಕೆತ್ರಿ, ಸ್ವಲ್ಪ ಸಮಯ ವಾಣಿಗಳಲ್ಲಿ ಪ್ರಾರ್ಥಿಸಿರಿ. ಓ ಲಾರಾ ಬಾ ಶಾಥಾ ರಾ ಬಾ 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 ರೀಖಾಥಾ ರಾ 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 ಬಾ 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 ರೀಖಾಥಾ ರಾ ಬಾ ರಾ ಬಾ ಲಾ ರಾ ಬಾ ರಾ ಬಾ ಲಾ ರಾ ಬಾ ಝೋತೋ ರಾ ಬಾ. ರಿಲೀಸ್ ಯೋರ್ ಗ್ಲೋರಿ. ನಿನ್ನ ಮಹಿಮೆ ಕರ್ತನೆ ಬಿಡುಗಡೆ ಮಾಡು. ಓ ರಾಬಾ ಖಾಲಾ ರಾಬಾ ರಾಬಾ. ನಿನ್ನ ಸಭೆಯನ್ನು ನೀನು ಕಟ್ಟುವವನಾಗಿದ್ದಿ. ಪಾತಾಳದ ದ್ವಾರಗಳು ಅದರ ವಿರುದ್ಧವಾಗಿ ನಿಲ್ಲುವುದಿಲ್ಲ ಕರ್ತನೆ. ಓ ಲರಬ, ಪರಲೋಕದ ಬೀಗದ ಕೈಯನ್ನು ಸ್ವಾಮಿ ನಿನ್ನ ಸಭೆಯಾದ ನಮಗೆ ನೀನು ಕೊಟ್ಟಿದ್ದಿ ಸ್ವಾಮಿ. ಇದನ್ನು ನಾವು ಗುರುತಿಸುವಂತೆ ಕರ್ತನೆ. ಓ ಲರಬಾ ಬಾಬಾ, ಬೀಗದ ಕೈಗಳನ್ನು ಸರಿಯಾಗಿ ನಾವು ಉಪಯೋಗಿಸುವಂತೆ ಕರ್ತನೆ ನಮ್ಮನ್ನು ನಡೆಸುದೇವ. ಓ ಲರಬ ಶಾಂತ ರಾಬಾ ಬಾಬಾ 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 ಬಾ. ಓ ಲರಬ ರಬ, ನಾವು ಸೋಲಿನ ಸಭೆಯಲ್ಲ, ನಾವು ಜಯಿಸುವ ಸಭೆಯಾಗಿದ್ದೇವೆ. ಪಾತಾಳದ ದ್ವಾರಗಳು ನಮ್ಮ ವಿರುದ್ಧವಾಗಿ ಜಯಿಸುವುದಿಲ್ಲ. ರಿಯಾ ಬಾಬಾ 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 ಝೆಕೆ ಕೆ 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 ಕೆ. ಓ ಕಲರಬ, ಏಳು ಪ್ರಕಾಶಿಸು, ಕರ್ತನ ಮಹಿಮೆ ನಿನ್ನ ಮೇಲೆ ಉದಯಿಸಿದೆ. ಇವತ್ತು ಕರ್ತನು ನಮಗೆ ಹೇಳ್ತಾ ಇದ್ದಾನೆ ಪ್ರಿಯರೇ, ಕರ್ತನ ಆತ್ಮನು ನಮಗೆ ನುಡುತ್ತಾ ಇದ್ದಾನೆ. ಸಭೆಯೇ 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 ಏಳು, ಸಭೆಯೇ ಏಳು, ನನ್ನ ಮಕ್ಕಳೇ ಏಳು, ರಕ್ಷಿಸಲ್ಪಟ್ಟವರೇ ಏಳಿರಿ, ಪ್ರಕಾಶಿಸಿರಿ, ನನ್ನ ಮಹಿಮೆ ನಿಮ್ಮ ಮೇಲೆ ಉದಯಿಸು
ನೆರವೇರಿಸುವಂತದಾಗಿದೆ. ಹಾಲೆಲೂಯ. ರಿಯಾಬ ಖಾಲಾರಬಾರಬ. ಕರ್ತನೆ, ನಮ್ಮೊಬ್ಬೊಬ್ಬರನ್ನು ಮುಟ್ಟು ಕರ್ತನೆ, ನಮ್ಮ ಹೃದಯದಲ್ಲಿ ಕರ್ತನೆ ಆತ್ಮಗಳಿಗಾಗಿ ಭಾರ, ನಶಿಸಿ ಹೋಗುವವರಿಗಾಗಿ ಭಾರ ಕರ್ತನೆ, ರಕ್ಷಣೆ ಇಲ್ಲದವರ ಕಡೆಗೆ ಕನಿಕರ ತಂದೆಯಾದ ದೇವರೇ, ನೀನು ಯಾವ ರೀತಿಯಲ್ಲಿ ಅವರನ್ನು ರಕ್ಷಿಸಲಕ್ಕಾಗಿ ಬಂದಿದ್ಯೋ ಅದೇ ರೀತಿಯಲ್ಲಿ ನಮ್ಮ ಆಲೋಚನೆಗಳು ಇರುವಂತೆ ತಂದೆಯಾದ ದೇವರೇ, ಓ ನಾವು ಸ್ವಾಮಿ ಆ ಕಡೆ ಈ ಕಡೆ ಸೆಳೆಯದಂತೆ, ನಾವು ಆ ಕಡೆ ಈ ಕಡೆ ಮರಳಾಗದಂತೆ ಕರ್ತನೆ, ನಿನ್ನ ಮುಖ್ಯ ಉದ್ದೇಶ, ಪ್ರಮುಖ ಉದ್ದೇಶವನ್ನು ನೆರವೇರಿಸುವಂತ ವ್ಯಕ್ತಿಗಳು ಸಭೆಯಾಗಿ ನಮ್ಮನ್ನು ಮಾರ್ಪಡಿಸು ತಂದೆಯಾದ ದೇವರೇ. ಪ್ರಾರ್ಥನೆ ಮಾಡುವುದರಲ್ಲಿ, ಸುವಾರ್ತೆ ಸಾರುವುದರಲ್ಲಿ ನಾವು ನಿರತರಾಗಿರುವಂತೆ ಕರ್ತನೆ ಒಬ್ಬೊಬ್ಬರನ್ನು ಎಬ್ಬಿಸು ದೇವ. ಥ್ಯಾಂಕ್ ಯು ಲಾರ್ಡ್ ಫಾದರ್. ಸ್ತೋತ್ರ. ನಿನ್ನ ಸಭೆಯನ್ನು ನೀನು ಕಟ್ಟು, ಒಬ್ಬೊಬ್ಬರನ್ನು ಕಟ್ಟು ದೇವ. ಥ್ಯಾಂಕ್ ಯು ಲಾರ್ಡ್. ಸ್ವಾಮಿ, ಬರುವಂತ ದಿನಗಳಲ್ಲಿ ನಾವು ಅಧಿಕವಾಗಿ ಕರ್ತನೆ ಆ ಫಲಗಳನ್ನು ನೋಡುವವರಾಗುವಂತೆ, ಆತ್ಮರಕ್ಷಣೆಗಳನ್ನು ಸ್ವಾಮಿ ನಾವು ನೋಡುವಂತೆ, ನಮ್ಮ ಪ್ರಾರ್ಥನೆ ಮತ್ತು ಸುವಾರ್ತೆಯ ಪ್ರಯಾಸದಿಂದ ಕರ್ತನೆ ನಮ್ಮನ್ನು ಕಟ್ಟಪ್ಪ, ನಮ್ಮನ್ನು ಅವನ ಕೈಲಿ ಒಪ್ಪಿಸಿಕೊಡ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ, ಹೊಂದಿದ್ದೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್. ಈ ಸಂದೇಶವನ್ನು ಇಲ್ಲಿ ಕೇಳಿ ನೀವು ಜಾಡಿಸಿ ಹೋಗೋದಲ್ಲ ಪ್ರಿಯರ್. ಆಮೆನ್. ಮನೆಗೆ ಹೋಗ್ರಿ, ಕೂತ್ಕೊಳ್ರಿ ದೇವರ ಸನ್ನಿಧಾನದಲ್ಲಿ, ಪ್ರಾರ್ಥನೆ ಮಾಡ್ರಿ. ನನ್ನ ಉದ್ದೇಶ ಏನು ಸ್ವಾಮಿ, ನೀನು ಬಂದ ಉದ್ದೇಶ ಏನು, ನಾನಿರುವಂಥ ಉದ್ದೇಶವೇನು? ಆಮೆನ್. ಆ ಕ್ರಿಸ್ತನೊಂದಿಗೆ ಕೈ ಜೋಡಿಸಿ ನಾವು ಕೆಲಸ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. ఆనందం నా దేవా, నీలోనే నాకు జీవం, నీలోనే ఆనందం నా దేవా, నీలోనే నాకు జీవం. నిన్న నేడం నిరంతరం మారని దేవా, నిన్న నేడు నిరంతరం మారని దేవా. ఈ లోకమంతా నేను వెదకినా నాకు లేదయ్యా ఎక్కడ ఆనందం, నీ సన్నిధిలో ఒక క్షణం గడిపినా నా హృదయం పొంగెను. ఈ లోకమంతా నేను వెదకినా నాకు లేదయ్యా ఎక్కడ ఆనందం, నీ సన్నిధిలో ఒక క్షణం గడిపినా నా హృదయం పొంగెను, నా హృదయం పొంగెను. ఏ ప్రేమ, నీ ప్రేమకు సాటి. ఏ ప్రేమ నీ ప్రేమకు సాటి రాదయ్యా, ఎన్ని ఉన్నా నీతో సరి ఏది కాదయ్యా. ఏ ప్రేమ నీ ప్రేమకు సాటి రాదయ్యా, ఎన్ని ఉన్నా నీతో సరి ఏది కాదయ్యా. నన్ను మరువని ప్రేమ నీదయ్యా, నన్ను మార్చుకున్న ప్రేమ నీదేసయ్యా. నన్ను మరువని ప్రేమ నీదయ్యా, నన్ను మార్చుకున్న ప్రేమ నీదేసయ్యా. లోకమంతా నేను వెదకినా నాకు లేదయ్యా ఎక్కడ ఆనందం,